ಹೆಲೋ ಆಲ್, ವೆಲ್ಕಮ್ ಟು ಇಂಡಿಯಾ ಫಾರ್ ಐಎಎಸ್. ಇದೇ ಡಿಸೆಂಬರ್ 29ರಂದು ಕೆಪಿಎಸ್ಸಿ ಪ್ರಿಲಿಮ್ಸ್ ಅನ್ನ ಮಾಡ್ತಾ ಇದೆ. ಅದರ ಅಂಗವಾಗಿ ಇಂಡಿಯಾ ಫಾರ್ ಐಎಎಸ್ ಕ್ವಿಕ್ ರಿವಿಷನ್ ಮೂಮೆಂಟ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಅಂತ ಒಂದು ಸೀರೀಸ್ ಅನ್ನ ತರ್ತಾ ಇದೀವಿ. ಪೇಪರ್ 2 ಅಲ್ಲಿ ಇಂಪಾರ್ಟೆಂಟ್ ಪಾರ್ಟ್ ಅಂದ್ರೆ ಮೆಂಟಲ್ ಎಬಿಲಿಟಿ. ಅದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ದಟ್ ಈಸ್ ಗೋಯಿಂಗ್ ಟು ಬಿ ಎ ಗೇಮ್ ಚೇಂಜರ್. ನಿಮ್ಮನ್ನ ಅದು ಮೇನ್ಸ್ ಬರೀಲಿಕ್ಕೂ ಕರ್ಕೊಂಡು ಹೋಗುತ್ತೆ, ಇಲ್ಲ ಅಂದ್ರೆ ಅದು ನಿಮ್ಮನ್ನ ಹೊರಗಡೆನೂ ಸಹ ಹಾಕ್ಬೋದು. ಸೊ ಲಾಸ್ಟ್ ಮೂಮೆಂಟ್ ಅಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ ಅನ್ನ ಪ್ರೀವಿಯಸ್ ಇಯರ್ ಅಲ್ಲಿ ಕೇಳಿರೋ ಕ್ವಶನ್ಸ್ ಪ್ಯಾಟರ್ನ್ ಅಲ್ಲಿ ರಿವಿಷನ್ ಮಾಡ್ತಾ ಹೋದ್ರೆ, ಶಾರ್ಟ್ ಕಟ್ಸ್ ಕಲಿತಾ ಹೋದ್ರೆ, ಎಕ್ಸಾಮಿನೇಷನ್ ಹಾಲ್ ಅಲ್ಲಿ ಪೇಪರ್ 2 ಅಲ್ಲಿ 30 ಕ್ವಶನ್ಸ್ ನಿಮ್ಮ ಪಾಕೆಟ್ ಅಲ್ಲೇ ಇರುತ್ತೆ. 30 ಕ್ವಶನ್ಸ್ ಅಂದ್ರೆ ಇಟ್ಸ್ ಲೈಕ್ 60 ಮಾರ್ಕ್ಸ್. ಅಟ್ ಲೀಸ್ಟ್ ಇಫ್ ಯು ಕರೆಕ್ಟ್ 18 to 20 ಕ್ವಶನ್ಸ್, 35 to 40 ಮಾರ್ಕ್ಸ್ ನಿಮ್ ಪಾಕೆಟ್ ಅಲ್ಲಿ ಇದೆ ಅಂದ್ರೆ ಯು ಆರ್ ಇನ್ ಟು ಮೇನ್ಸ್. ಸೊ ಆ ಒಂದು ಇಂಟೆನ್ಷನ್ ಅಲ್ಲಿ ನಾವು ಎರಡು ಭಾಗ ಆಗಿ ಡಿವೈಡ್ ಮಾಡ್ಕೊಂಡಿದೀವಿ. ಒಂದು ಕ್ವಾಂಟ್ಸ್, ಇನ್ನೊಂದು ಲಾಜಿಕಲ್ ರೀಸನಿಂಗ್. ಟುಡೇ ಇನ್ ದಿಸ್ ಪಾರ್ಟ್ ನಾನು ಕಂಪ್ಲೀಟ್ ಆಗಿ ಲಾಜಿಕಲ್ ರೀಸನಿಂಗ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದರಲ್ಲಿ ಬ್ಲಡ್ ರಿಲೇಷನ್ಸ್, ಕೋಡಿಂಗ್, ಡಿಕೋಡಿಂಗ್, ಮ್ಯಾಥಮೆಟಿಕಲ್ ಈಕ್ವೇಶನ್, ಸೀಟಿಂಗ್ ಅರೇಂಜ್ಮೆಂಟ್ಸ್, ಈ ತರ ಹಲವಾರು ಈಸಿ ಟಾಪಿಕ್ಸ್ ಗಳು ಬರ್ತವೆ, ಇನ್ಕ್ಲೂಡಿಂಗ್ ಕ್ಲಾಕ್ಸ್ ಅಂಡ್ ಕ್ಯಾಲೆಂಡರ್ಸ್. ಸೊ ನಾನು ಇವತ್ತು ಆ ಪಾರ್ಟ್ ನಿಮ್ಗೆ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ಸ್, ಇಂಪಾರ್ಟೆಂಟ್ ಕ್ವಶನ್ಸ್, ಲಾಸ್ಟ್ ಮೂಮೆಂಟ್ ರಿವಿಷನ್ಗೆ ಹೆಲ್ಪ್ ಮಾಡ್ತೀನಿ. ಅಂಡ್ ಒನ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂದ್ರೆ, ಬಿಫೋರ್ ಸ್ಟಾರ್ಟಿಂಗ್ ಇನ್ ಟು ದ ಕ್ವಶನ್ಸ್, ನೀವೆಲ್ಲರೂ ಒಂದು ಪೆನ್ನು, ಒಂದು ಶೀಟ್ ಆಫ್ ಪೇಪರ್ ನ ಕೈಲಿ ಇಟ್ಕೊಂಡಿರಿ. ನಾನು ಕ್ವಶನ್ಸ್ ಹಾಕಿದ ತಕ್ಷಣ 2 ಸೆಕೆಂಡ್ ಸೈಡಿಗೆ ಹೋಗ್ತೀನಿ, ಸ್ಕ್ರೀನ್ ಶಾಟ್ ತಗೊಳ್ಳಿ, ಇಲ್ಲ ಸಾಧ್ಯ ಆದ್ರೆ ಬರ್ಕೊಳ್ಳಿ, ನನ್ ಜೊತೆ ನೀವು ಸಾಲ್ವ್ ಮಾಡಿ, ಸೊ ದಟ್ ಇಟ್ ವಿಲ್ ಬಿ ಎ ರಿವಿಷನ್. ಸೊ ನಾನು ಆಗ್ಲೇ ಹೇಳ್ದಂಗೆ ಯಾವ್ಯಾವ ಟಾಪಿಕ್ಸ್ ಅಪ್ಪ ಲಾಜಿಕಲ್ ರೀಸನಿಂಗ್ ಅಂದ್ರೆ ಬ್ಲಡ್ ರಿಲೇಷನ್ಸ್. ಸೊ ವಿಲ್ ಸ್ಟಾರ್ಟ್ ಫ್ರಮ್ ಬ್ಲಡ್ ರಿಲೇಷನ್ಸ್. ಬ್ಲಡ್ ರಿಲೇಷನ್ಸ್ ಅಂದ್ರೆ ಏನು? ರಕ್ತ ಸಂಬಂಧಗಳು ಯಾವ್ಯಾವ್ದಪ್ಪ? ಅಜ್ಜಿ, ತಾತ, ಅಪ್ಪ, ಅಮ್ಮ, ಅಣ್ಣ, ತಂಗಿ, ಅಕ್ಕ, ತಮ್ಮ, ಇದೆಲ್ಲ ಬ್ಲಡ್ ರಿಲೇಷನ್ಸ್ ಅಲ್ವಾ? ಸೊ ಈ ಬೇಸಿಕ್ಸ್ ಗೊತ್ತಿದ್ರೆ ಸಾಕು ನಮ್ಗೆ ಈ ಕ್ವಶನ್ಸ್ ಅನ್ನ ಮಾಡಕ್ಕೆ. ಅದಕ್ಕಿಂತ ಮುಂಚೆ ಫಸ್ಟ್ ರಿಲೇಶನ್ಶಿಪ್ ನ ಅರ್ಥ ಮಾಡ್ತಾ ಹೋಗೋಣ. ಯಾವ್ಯಾವ್ದು? ಫಾದರ್ಸ್ ಆರ್ ಮದರ್ಸ್ ಸನ್ ಅಂದ್ರೆ ಮೈ ಸೆಲ್ಫ್ ಅಥವಾ ಬ್ರದರ್, ನಾನು ಅಥವಾ ಅಣ್ಣ ತಮ್ಮ. ಮದರ್ಸ್ ಆರ್ ಫಾದರ್ಸ್ ಡಾಟರ್ ಅಂದ್ರೆ ಅಕ್ಕ ಅಥವಾ ತಂಗಿ. ಮದರ್ಸ್ ಆರ್ ಫಾದರ್ಸ್ ಬ್ರದರ್ ಅಂತಂದ್ರೆ ಚಿಕ್ಕಪ್ಪ ಅಥವಾ ದೊಡ್ಡಪ್ಪ. ಮದರ್ಸ್ ಆರ್ ಫಾದರ್ ಸಿಸ್ಟರ್ ಅಂದ್ರೆ ಚಿಕ್ಕಮ್ಮ ಅಥವಾ ದೊಡ್ಡಮ್ಮ. ಮದರ್ಸ್ ಆರ್ ಫಾದರ್ಸ್ ಫಾದರ್, ಅಪ್ಪನ ಅಥವಾ ಅಮ್ಮನ ಅಪ್ಪ ಏನಾಗ್ತಾರೆ? ತಾತ ಆಗ್ತಾರೆ. ಮದರ್ಸ್ ಆರ್ ಫಾದರ್ಸ್ ಮದರ್, ಅಜ್ಜಿ ಆಗ್ತಾರೆ. ಸನ್ಸ್ ವೈಫ್, ಮಗನ ಹೆಂಡತಿ ಏನಾಗ್ತಾರೆ? ಸೊಸೆ ಆಗ್ತಾರೆ. ಡಾಟರ್ಸ್ ಹಸ್ಬೆಂಡ್, ಸನ್ ಇನ್ ಲಾ. ಹಸ್ಬೆಂಡ್ಸ್ ಅವ್ರ ವೈಫ್ ಸಿಸ್ಟರ್ ಏನಾಗ್ತಾರೆ? ಸಿಸ್ಟರ್ ಇನ್ ಲಾ. ಹಾಗೆ ಹಸ್ಬೆಂಡ್ಸ್ ಅವ್ರ ವೈಫ್ ಬ್ರದರ್ ಏನಾಗ್ತಾರೆ? ಬ್ರದರ್ ಇನ್ ಲಾ. ಬ್ರದರ್ಸ್ ಸನ್, ಅಣ್ಣ ಅಥವಾ ತಮ್ಮನ ಮಗ ಏನಾಗ್ತಾರೆ? ನೆಫ್ಯೂ. ಅಣ್ಣ ಅಥವಾ ತಮ್ಮನ ಮಗಳು ಏನಾಗ್ತಾರೆ? ನೀಸ್. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಗೆ ಆಪ್ಷನ್ಸ್ ಅಲ್ಲಿ ಡೈರೆಕ್ಟ್ ಆಗಿ ಕೊಟ್ಟಿರ್ತಾರೆ, ಅದಕ್ಕೆ ಈ ರಿಲೇಶನ್ಶಿಪ್ಸ್ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸಿಸ್ಟರ್ಸ್ ಹಸ್ಬೆಂಡ್ ಏನಾಗ್ತಾರೆ? ಬ್ರದರ್ ಇನ್ ಲಾ. ಬ್ರದರ್ಸ್ ವೈಫ್ ಏನಾಗ್ತಾರೆ ನಿಮ್ಗೆ? ಸಿಸ್ಟರ್ ಇನ್ ಲಾ. ಅದೇ ಇಂಗ್ಲಿಷ್ ಅಲ್ಲಿ ಆದ್ರೆ ಬ್ರದರ್ ಇನ್ ಲಾ, ಸಿಸ್ಟರ್ ಇನ್ ಲಾ ಅಂತ ಡೈರೆಕ್ಟ್ ಆಗಿ ಬರ್ದ್ಬಿಡ್ಬೋದು. ಅದೇ ಕನ್ನಡದಲ್ಲಿ ಬಾವ ಬಾಮೈದ ಅಂತ ಕೊಟ್ಟಿರ್ತಾರೆ, ಇಲ್ಲ ಅತ್ತಿಗೆ ನಾದ್ನಿ ಅಂತ ಕೊಟ್ಟಿರ್ತಾರೆ. ಸೊ ಈ ಡಿಫ್ರೆನ್ಸ್ ಅನ್ನ ನೀವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ಗ್ರ್ಯಾಂಡ್ ಸನ್ ಅಥವಾ ಗ್ರ್ಯಾಂಡ್ ಡಾಟರ್ಸ್ ಡಾಟರ್ ಏನಾಗ್ತಾರೆ? ಗ್ರೇಟ್ ಗ್ರ್ಯಾಂಡ್ ಡಾಟರ್. ಸೊ ಈ ರಿಲೇಶನ್ಶಿಪ್ಸ್ ನಿಮಗೆ ಅರ್ಥ ಆಗ್ಬಿಟ್ರೆ ಯಾವ ಕ್ವಶನ್ ಅನ್ನ ಬೇಕಾದ್ರೂ ಸಾಲ್ವ್ ಮಾಡ್ಬೋದು. ಓಕೆ, ಇಲ್ಲಿ ಕ್ವಶನ್ ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ನಾನು ನಿಮ್ಗೊಂದಷ್ಟು ನೋಟ್ಸ್ ಅನ್ನ ಹೇಳ್ಕೊಡ್ತೀನಿ. ಹೆಂಗಪ್ಪ? ಸರ್ಕಲ್ ಹಾಕಿದ್ರೆ ಫಿಮೇಲು, ಸ್ಕ್ವೇರ್ ಹಾಕಿದ್ರೆ ಮೇಲು, ಸಿಂಗಲ್ ಆರೋ ಮಾರ್ಕ್ ಹಾಕಿದ್ರೆ ಬ್ರದರ್ಸ್ ಅಥವಾ ಸಿಸ್ಟರ್ಸ್, ಡಬಲ್ ಸೈಡ್ ಆರೋ ಮಾರ್ಕ್ ಬಂತು ಅಂದ್ರೆ ಮ್ಯಾರಿಡ್ ಕಪಲ್ಸ್ ಅಂತ. ಸೊ ಈ 4 ನೆನ್ಪಿಟ್ಕೊಳ್ಳಿ. ಯಾವುದೇ ಕ್ವಶನ್ ಬ್ಲಡ್ ರಿಲೇಷನ್ಸ್ ಅಲ್ಲಿ ಬಂದ್ರು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಜನರೇಷನ್ಸ್ ಕೊಟ್ಟಿದ್ರೆ 1 ಜನರೇಷನ್, ಸೆಕೆಂಡ್ ಜನರೇಷನ್, ಥರ್ಡ್ ಜನರೇಷನ್, ಈ ತರ ನೀವು ಬರೀತಾ ಹೋಗ್ಬೇಕು. ಇದು ಇಂಪಾರ್ಟೆಂಟ್. ಇಷ್ಟನ್ನ ಕಲ್ತ್ಕೊಂಡ್ರೆ ನೀವು ಬ್ಲಡ್ ರಿಲೇಷನ್ಸ್ ಕ್ವಶನ್ಸ್ ಅಲ್ಲಿ ಸಾಲ್ವ್ ಮಾಡ್ತಾ ಹೋಗ್ಬೋದು. ಸೊ ಫಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಸ್ಕ್ರೀನ್ ಶಾಟ್ ತಕೊಂಡ್ಬಿಡಿ ಕ್ವಶನ್ ಫಸ್ಟ್. ಪೆನ್ನು ಮತ್ತೆ ಶೀಟ್ ಆಫ್ ಪೇಪರ್ ನ ಇಟ್ಕೊಳ್ಳಿ. ನಾನು ಕ್ವಶನ್ಸ್ ಆಗ್ತಾ ಹೋದಂಗೆ ನೀವು ಅದನ್ನ ಸಾಲ್ವ್ ಮಾಡ್ತಾ ಹೋಗಿ, ಈಸಿ ಆಗ್ತಾ ಹೋಗುತ್ತೆ. ನಿಮ್ಮನ್ನ ನೀವು ಎವ್ಯಾಲ್ಯೂಯೇಟ್ ಸಹ ಮಾಡ್ಕೋಬಹುದು. ಸ್ಟಾರ್ಟ್ ಮಾಡ್ಲಾ? P is the mother of Q. So P is the mother of Q. ಕರೆಕ್ಟಾ? ಸೊ ಮದರ್ ಅಂದ್ರೆ ಫಿಮೇಲಾ? ಸರ್ಕಲ್ ಹಾಕಿದೀನಿ. Q is the sister of R.
Q is the sister of R. ಸಿಸ್ಟರ್ ಅಂದ್ರೆ ಮತ್ತೆ ಫಿಮೇಲಾ? R is the brother of S. R brother of S. ಬ್ರದರ್ ಅಂದ್ರೆ ಮೇಲ್. S is the husband of T. ಹಸ್ಬೆಂಡ್ ಅಂದ್ರೆ ಹಸ್ಬೆಂಡ್ ವೈಫ್ ಹೆಂಗ್ ಬರೀತೀರಾ? ಡಬಲ್ ಆ. S is the husband ಅಂದ್ರೆ ಮೇಲ್. T ಬಂದು ಫಿಮೇಲ್. T is the sister of U. T U ನ sister. U is the wife of N. T is the sister of U. U is the wife of N. U N ನ ವೈಫ್ ಅಂತ ಹೇಳಿದ್ದಾರೆ. ಸೊ ಎನ್ ಬಂದು ಮೇಲ್ ಆಗುತ್ತೆ. ಅವಾಗ ಏನ್ ಕೇಳಿದ್ದಾರೆ? ಹೌ ಮೆನಿ ಫಿಮೇಲ್ ಮೆಂಬರ್ಸ್ ಆರ್ ದೇರ್ ಇನ್ ದ ಫ್ಯಾಮಿಲಿ? ಎಷ್ಟು ಜನ? 1 2 3 4. ಕರೆಕ್ಟಾ? ಸೊ ಆಪ್ಷನ್ ಸಿ 4 ಫಿಮೇಲ್ ಮೆಂಬರ್ಸ್. ಕರೆಕ್ಟಾ? ಇದೇನ್ ಡಿಫಿಕಲ್ಟಾ? ಈ ತರ ಕ್ವಶನ್ಸ್ ನಿಮ್ಗೆ ಎಕ್ಸಾಮ್ ಅಲ್ಲಿ ಬಂದ್ರೆ 35 to 40 ಸೆಕೆಂಡ್ಸ್ ಮುಗಿಸಿ 2 ಮಾರ್ಕ್ಸ್ ನ ಪಾಕೆಟ್ ಅಲ್ಲಿ ಇಟ್ಕೊಂಡ್ಬಿಡ್ಬೋದು. ನೆಕ್ಸ್ಟ್ ಕ್ವಶನ್ ಹೋದಾ? ಓಕೆ, ಸೆಕೆಂಡ್ ಒನ್ ನೋಡಿ, ಸ್ಕ್ರೀನ್ ಶಾಟ್ ತಗೊಳ್ಳಿ. ಓಕೆ, ಸಾಲ್ವ್ ಮಾಡ್ತಾ ಹೋಗೋಣ. ಎ ಇಸ್ ದ ಫಾದರ್ ಆಫ್ ಬಿ. ಎ ಇಸ್ ದ ಫಾದರ್ ಆಫ್ ಬಿ. ಎ ಫಾದರ್ ಆಫ್ ಬಿ. ಕರೆಕ್ಟಾ? B is the brother of C. B is the brother of C. C is the husband of D. C is the husband of D. Husband ಅಂದ್ರೆ ಮೇಲ್, so D female ಆಯ್ತಾ? D is the sister of E. D is the sister of E. E is the mother of F. E is the mother of F. ಕರೆಕ್ಟಾ? F is the wife of G. F is the wife of G. So wife ಅಂದ್ರೆ ಫಿಮೇಲ್, so G ಹಸ್ಬೆಂಡ್ ಆಗುತ್ತೆ. ಏನ್ ಕೇಳಿದರೆ? ಹೌ ಮೆನಿ ಮೇಲ್ಸ್ ಆರ್ ದೇರ್ ಇನ್ ದ ಫ್ಯಾಮಿಲಿ? ಎಷ್ಟು ಜನ? ಎ ಮೇಲ್, ಬಿ, ಸಿ, ಜಿ. ಎಷ್ಟಾಯ್ತು ಟೋಟಲ್? 4. ಸೊ ಆಪ್ಷನ್ ಬಿ 4 ಇಸ್ ದ ಕರೆಕ್ಟ್ ಆನ್ಸರ್. ಗೊತ್ತಾಯ್ತಾ? ಸೊ ಹೌ ಮೆನಿ ಫಿಮೇಲ್ ಮೆಂಬರ್ಸ್, ಹೌ ಮೆನಿ ಮೇಲ್ ಮೆಂಬರ್ಸ್ ಅಂತ ಕೇಳಿದ್ರೆ, ಅದೇ ತರ ಇಲ್ಲಿ ಇವರ ರಿಲೇಶನ್ ಏನು ಅಂತ ಕೇಳಿದ್ರೆ ಹೆಂಗ್ ಸಾಲ್ವ್ ಮಾಡೋದು ಅದನ್ನ ನೆಕ್ಸ್ಟ್ ಕ್ವಶನ್ ಅಲ್ಲಿ ನೋಡೋಣ. ಸೊ ಇದು ಬರ್ಕೊಂಡ್ರಾ? ಆನ್ಸರ್ ಕರೆಕ್ಟ್ ಬಂತಾ? ನೆಕ್ಸ್ಟ್ ಥರ್ಡ್ ಕ್ವಶನ್. ಥರ್ಡ್ ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ? ಇನ್ ಅ ಸರ್ಟೆನ್ ಕೋಡ್ ಲ್ಯಾಂಗ್ವೇಜ್ ಎ ಪ್ಲಸ್ ಬಿ ಮೀನ್ಸ್ ಎ ಇಸ್ ದ ಸನ್ ಆಫ್ ಬಿ. ಎ ಮೈನಸ್ ಬಿ ಕೊಟ್ರೆ ಎ ಇಸ್ ದ ಬ್ರದರ್ ಆಫ್ ಬಿ. ಎ ಇಂಟು ಬಿ ಕೊಟ್ರೆ ಎ ಇಸ್ ದ ವೈಫ್ ಆಫ್ ಬಿ. ಎ ಡಿವೈಡೆಡ್ ಬೈ ಬಿ ಅಂದ್ರೆ ಎ ಇಸ್ ದ ಫಾದರ್ ಆಫ್ ಬಿ. ಸೊ ಈ ಕೋಡ್ಸ್ ಅನ್ನ ಯೂಸ್ ಮಾಡಿ ಅವ್ರು ಕೊಟ್ಟಿರೋ ಈಕ್ವೇಶನ್ಸ್ ಅಲ್ಲಿ ಸಾಲ್ವ್ ಮಾಡಿ ನಾವು ರಿಲೇಶನ್ ನ ಕಂಡುಹಿಡಿಬೇಕು. ಯಾರ್ಯಾರಿಗೆ? ಹೌ ಇಸ್ ಪಿ ರಿಲೇಟೆಡ್ ಟು ಟಿ? ಹೌ ಇಸ್ ಪಿ ರಿಲೇಟೆಡ್ ಟು ಟಿ? ನೆನ್ಪಿರ್ಲಿ, ಯಾರ ಸಂಬಂಧವನ್ನ ಕೇಳ್ತಿದ್ದಾರೆ ಅಂತಾರೋ. ಸರಿ, ಇವಾಗ ಈ ಕ್ವೆಶನ್ ನೋಡೋಣ. ಪಿ ಇಂಟು ಕ್ಯೂ. ಇಂಟು ಅಂದ್ರೆ ಏನು? ವೈಫ್. ಸೊ ಪಿ ಇಸ್ ದ ವೈಫ್ ಆಫ್ ಕ್ಯೂ. ಕರೆಕ್ಟಾ? ನೆಕ್ಸ್ಟ್ ಕ್ಯೂ ಮೈನಸ್ ಆರ್. ಮೈನಸ್ ಅಂದ್ರೆ ಬ್ರದರ್. ಕ್ಯೂ ಇಸ್ ದ ಬ್ರದರ್ ಆಫ್ ಆರ್. ಸೊ ಇಲ್ಲಿ ವೈಫ್ ಅಂದ್ರೆ ಡಬಲ್ ಕೋಟಾ, ಸೊ ಆರ್. ಆರ್ ಪ್ಲಸ್ ಎಸ್. ಪ್ಲಸ್ ಅಂದ್ರೆ ಏನು? ಸನ್. ಸೊ ಆರ್ ಇಸ್ ದ ಸನ್ ಆಫ್ ಎಸ್. ಕರೆಕ್ಟಾ? ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ? ಎಸ್ ಬೈ ಟಿ. ಬೈ ಟಿ ಅಂದ್ರೆ ಏನು? ಎ ಇಸ್ ದ ಫಾದರ್ ಆಫ್ ಬಿ ಅಂದ್ರೆ ಎಸ್ ಇಸ್ ದ ಫಾದರ್ ಆಫ್ ಟಿ. ಎಸ್ ಫಾದರ್ ಆಫ್ ಟಿ. ಟಿ ಇದು ಜೆಂಡರ್ ಹೇಳಿದಾರಾ? ಇಲ್ಲ, ನಮ್ಗೇನ್ ತೊಂದ್ರೆ ಇಲ್ಲ. ಬಟ್ ಅವ್ರು ಏನ್ ಹೇಳಿದ್ದಾರೆ? ಹೌ ಇಸ್ ಪಿ ರಿಲೇಟೆಡ್ ಟು ಟಿ? ಸೊ ಪಿ ಟಿಗೆ ಹೇಗೆ? ಸೊ ಸಿಂಗಲ್ ಲೈನ್ ಅಂದ್ರೆ ಏನು? ಬ್ರದರ್ಸಾ? ಸೊ ಬ್ರದರ್ಸ್ ವೈಫ್. ಹೌ ಇಸ್ ಪಿ ರಿಲೇಟೆಡ್ ಟು ಟಿ ಅಂದ್ರೆ ಬ್ರದರ್ಸ್ ವೈಫ್. ಸೊ ಆನ್ಸರ್ ಕರೆಕ್ಟಾ? ಹೌ ಇಸ್ ಪಿ ರಿಲೇಟೆಡ್ ಟು ಟಿ ಅಂದ್ರೆ, ಸೊ ಟಿ, ಕ್ಯೂ ಅಂಡ್ ಆರ್ ಆರ್ ಸಿಬ್ಲಿಂಗ್ಸ್, ಅಣ್ಣ ತಮ್ಮಂದಿರು. ಸೊ ಬ್ರದರ್ಸ್ ವೈಫ್. ಓಕೆ, ಸೊ ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್. ಸೊ ಇದು
ಸೇಮ್ ಅದೇ ತರ ಇದೆ. ಎ ಪ್ಲಸ್ ಬಿ ಅಂದ್ರೆ ಎ ಇಸ್ ದ ವೈಫ್ ಆಫ್ ಬಿ. ಎ ಇಂಟು ಬಿ ಅಂದ್ರೆ ಎ ಇಸ್ ದ ಫಾದರ್ ಆಫ್ ಬಿ. ಎ ಡಿವೈಡೆಡ್ ಬೈ ಬಿ ಅಂದ್ರೆ ಮದರ್. ಡಾಲರ್ ಕೊಟ್ಟಿದ್ರೆ ಬ್ರದರ್. ಎ ಮೈನಸ್ ಬಿ ಕೊಟ್ಟಿದ್ರೆ ಸಿಸ್ಟರ್. ಈ 4 ಕೋಡ್ ಯೂಸ್ ಮಾಡ್ಕೊಂಡು ಅವ್ರು ಕೊಟ್ಟಿರೋ ಈಕ್ವೇಶನ್ ಅನ್ನ ಸಾಲ್ವ್ ಮಾಡೋಣ. ಸೊ ಪಿ ಡಿವೈಡೆಡ್ ಬೈ ಡಿ. ಡಿವೈಡೆಡ್ ಬೈ ಅಂದ್ರೆ ಏನು? ಮದರ್. ಸೊ ಪಿ ಇಸ್ ದ ಮದರ್ ಆಫ್ ಡಿ. ಕರೆಕ್ಟಾ? ಡಿ ಡಾಲರ್ ಬಿ. ಡಾಲರ್ ಅಂದ್ರೆ ಏನು? ಬ್ರದರ್. ಸೊ ಡಿ ಇಸ್ ದ ಬ್ರದರ್ ಆಫ್ ಬಿ. ಕರೆಕ್ಟಾ? ಪ್ಲಸ್ ಪ್ಲಸ್ ಕೊಟ್ಟಿದ್ರೆ ಏನು? ವೈಫ್. ಸೊ ಬಿ ಇಸ್ ದ ವೈಫ್ ಆಫ್ ಎಚ್. ವೈಫ್ ಆಫ್ ಎಚ್. ಕರೆಕ್ಟಾ? ನೆಕ್ಸ್ಟ್ ಎಚ್ ಇಂಟು ಟಿ. ಇಂಟು ಕೊಟ್ಟಿದ್ರೆ ಏನು? ಫಾದರ್. ಸೊ ಎಚ್ ಇಸ್ ದ ಫಾದರ್ ಆಫ್ ಟಿ. ಕರೆಕ್ಟ್? ಟಿ ಮೈನಸ್ ಎಂ. ಮೈನಸ್ ಕೊಟ್ಟಿದ್ರೆ ಸಿಸ್ಟರ್. ಸೊ ಟಿ ಇಸ್ ದ ಸಿಸ್ಟರ್ ಆಫ್ ಎಂ. ಅವ್ರ ರಿಲೇಶನ್ ಕೇಳಿರೋದು ಯಾವ್ದು? ದೆನ್ ಹೌ ಈಸ್ ಎಚ್ ರಿಲೇಟೆಡ್ ಟು ಡಿ? ಹೌ ಈಸ್ ಎಚ್ ರಿಲೇಟೆಡ್ ಟು ಡಿ? ಸಿಸ್ಟರ್ ಹಸ್ಬೆಂಡ್. ಕರೆಕ್ಟಾ? ಸೊ ಎಚ್ ಡಿ ಸಿಸ್ಟರ್, ಸಿಸ್ಟರ್ ನ ಹಸ್ಬೆಂಡ್. ಕರೆಕ್ಟಾ? ಓಕೆ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. 2 ರಿಂದ 3 ಪ್ರಶ್ನೆಗಳು ಬ್ಲಡ್ ರಿಲೇಷನ್ಸ್ ಅಲ್ಲೇ ಬರ್ತಾ ಇದೆ ಅಂದಾಗ, ಅದು ಈ ತರ ಕ್ವಶನ್ಸ್ ಕೊಡ್ತಾ ಇದಾರೆ ಅಂದಾಗ ಈಸಿಯಾಗಿ ಸಾಲ್ವ್ ಮಾಡಿ ನೀವು 3 to 4 ಕ್ವಶನ್ಸ್ ಅನ್ನ 2 to 3 ಮಿನಿಟ್ಸ್ ಅಲ್ಲಿ ಮುಗಿಸ್ಬಿಟ್ರೆ ನಿಮ್ಗೆ ಈಸಿ ಆಗ್ಬಿಡತ್ತೆ. ಸೊ ಕ್ವಾಂಟ್ಸ್ ಗೆ ಯಾವ್ದೋ ಒಂದು ಲೆಂತಿ ಕ್ವಶನ್ ಕೊಟ್ಟಿದ್ದಾರೆ, ಬೇಸಿಕ್ ನ್ಯೂಮರಿಕಲ್ಸ್ ಅಲ್ಲಿ ಸಾಲ್ವ್ ಮಾಡಕ್ ಟೈಮ್ ಹಿಡಿತಾ ಇದೆ ಅಂದಾಗ ಈ ತರ ಕ್ವಶನ್ಸ್ ಅಲ್ಲಿ ನೀವು ಇಷ್ಟು ಫಾಸ್ಟ್ ಆಗಿ ಮಾಡ್ತಾ ಹೋದಾಗ, ಇಷ್ಟು ಈಸಿಯಾಗಿ ಮಾಡ್ತಾ ಹೋದಾಗ ನಿಮ್ಗೆ ಟೈಮ್ ಕಿಲ್ ಆಗಲ್ಲ. ಸೊ ಜಾಸ್ತಿ ನಿಮ್ಗೆ ಫಸ್ಟ್ ಲಾಜಿಕಲ್ ರೀಸನಿಂಗ್ ಪಾರ್ಟ್ ಏನೇನಿದೆ ಅದನ್ನೆಲ್ಲ ಮುಗಿಸ್ಕೊಂಡ್ಬಿಡಿ. ಅದಾದ್ಮೇಲೆ ಅಂದ್ರೆ ಯಾಕೆ ಹೇಳ್ತಿದೀನಿ ಅಂದ್ರೆ, ಇಫ್ ಇನ್ ಕೇಸ್ ಕ್ವಾಂಟ್ಸ್ ನನಗೆ ಕಷ್ಟ ಆಗ್ತಿದೆ, ಸೊ ಪ್ರಾಬ್ಲಮ್ಸ್ ಅರ್ಥ ಆಗ್ತಿಲ್ಲ ಅಂದಾಗ ಡೋಂಟ್ ವೇಸ್ಟ್ ಟೈಮ್ ಇನ್ ಕ್ವಾಂಟ್ಸ್ ಪಾರ್ಟ್. ಫಸ್ಟ್ ರೀಸನಿಂಗ್ ಪಾರ್ಟಿಗೆ ಬಂದ್ಬಿಡಿ, ಎಲ್ಲ ಮುಗಿಸ್ಬಿಡಿ. ಅದಾದ್ಮೇಲೆ ಬೇಕಾದ್ರೆ ಕ್ವಾಂಟ್ಸ್ ಪಾರ್ಟಿಗೆ ನೀವು ಹೋಗ್ಬೋದು. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್. ಓಕೆ ಅಲ್ಲ, ಓಕೆನಾ? ಸೊ ನೆಕ್ಸ್ಟ್ 5ನೇ ಕ್ವಶನ್. ಓಕೆ. ಸೊ ಫಸ್ಟ್ ಅಲ್ಲಿ ಏನ್ ಮಾಡಿದ್ವಿ? ಡೈರೆಕ್ಟ್ ಆಗಿ ಸೊ ಎ ಇಸ್ ದ ಮದರ್ ಆಫ್ ಬಿ, ಬಿ ಇಸ್ ದ ಸಿಸ್ಟರ್ ಆಫ್ ಡಿ, ಈ ತರ ಕೊಡ್ತಾ ಹೋಗ್ತಾರೆ. ಸೆಕೆಂಡ್ ಮೆಥಡ್ ಏನ್ ನೋಡಿದ್ವಿ? ಒಂದು ಸರ್ಟನ್ ಕೋಡ್ ಲ್ಯಾಂಗ್ವೇಜ್ ಕೊಡ್ತಾರೆ, ಆ ಕೋಡ್ ಲ್ಯಾಂಗ್ವೇಜ್ ಇಟ್ಕೊಂಡು ಅವ್ರು ಕೊಟ್ಟಿರೋ ಈಕ್ವೇಶನ್ ಅನ್ನ ಬಿಡಿಸ್ತಾ ಹೋಗೋದು. 3ನೇ ಟೈಪ್ ಏನಪ್ಪಾ ಅಂದ್ರೆ, ಒಬ್ಬ ವ್ಯಕ್ತಿನ ಇನ್ನೊಬ್ಬ ವ್ಯಕ್ತಿ ಪಾಯಿಂಟ್ ಮಾಡಿ ಸೊ ಇವರು ನನಗೆ ಇದಾಗಬೇಕು ಅಂತ ಹೇಳ್ತಾ ಇರುವಂತ ಟೈಪ್. ಸೊ ಅದರಲ್ಲಿ ಇದು ಒಂದು ಏನ್ ಹೇಳಿದ್ದಾರೆ? ಪಾಯಿಂಟಿಂಗ್ ಟುವರ್ಡ್ಸ್ ದ ಮ್ಯಾನ್ ಇನ್ ಫೋಟೋ, ರಾಮ್ ಸೆಡ್. ಒಂದು ಫೋಟೋ ಅಲ್ಲಿ ಒಬ್ಬ ವ್ಯಕ್ತಿಯನ್ನ ಪಾಯಿಂಟ್ ಮಾಡ್ತಾ ರಾಮ್ ಏನಂತ ಹೇಳಿದಾನೆ? ಈ ಈಸ್ ದ, ಅವರು ಬ್ರದರ್ ಆಫ್ ಮೈ ಸನ್ಸ್, ನನ್ನ ಮಗನ ಪ್ಯಾಟರ್ನಲ್ ಗ್ರ್ಯಾಂಡ್ ಫಾದರ್. ಅಂದ್ರೆ ನನ್ನ ಮಗನ ಪ್ಯಾಟರ್ನಲ್ ಗ್ರ್ಯಾಂಡ್ ಫಾದರ್ ಅಂದ್ರೆ ಯಾರು? ನನ್ನ ಅಪ್ಪ. ಸೊ he is the brother of my son's paternal grandfather. ನನ್ನ ಮಗನ ತಾತನ ತಮ್ಮ ಅಂದ್ರೆ ಏನಾಗ್ತಾರೆ? ಫಾದರ್ಸ್ ಬ್ರದರ್. ಫಾದರ್ಸ್ ಬ್ರದರ್. ಅರ್ಥ ಆಯ್ತಾ? ಇನ್ನೊಂದ್ಸಲ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ರಾಮ್ ಸೆಡ್ he is the brother of my son's paternal grandfather. ನನ್ನ ಮಗನ ಪೆಟರ್ನಲ್ ಗ್ರ್ಯಾಂಡ್ ಫಾದರ್ ಅಂದ್ರೆ ಅಪ್ಪನ ಅಪ್ಪ, ಅಂದ್ರೆ ನನ್ನ ಅಪ್ಪನ ತಮ್ಮ. ಸೊ ಏನಾಯ್ತು? ಫಾದರ್ಸ್ ಬ್ರದರ್. ಫಾದರ್ಸ್ ಬ್ರದರ್. ಕರೆಕ್ಟಾ? ಅರ್ಥ ಆಯ್ತಾ? ಸೊ ನೋಡಿ ಎಷ್ಟು ಈಸಿ. ಓಕೆ. ಸೊ ನೆಕ್ಸ್ಟ್ ಕ್ವಶನ್. ಓಕೆ, ಅದೇ ತರ ಇನ್ನೊಂದಿದೆ, ಸಾಲ್ವ್ ಮಾಡ್ತೀರಾ? ಏನ್ ಹೇಳಿದ್ದಾರೆ? ಓಕೆ, ಇದು ಸರ್ಟನ್ ಕೋಡ್ ಲ್ಯಾಂಗ್ವೇಜ್ ಟೈಪ್ ಇದೆ. ಸಾಲ್ವ್ ಮಾಡಿ. ಅಟ್ ಕೊಟ್ಟಿದ್ದಾರೆ,
ಅಟ್ ಕೊಟ್ರೆ ಸನ್ ಅಂತ, ಪರ್ಸೆಂಟೇಜ್ ಕೊಟ್ಟಿದ್ದಾರೆ ಡಾಟರ್ ಅಂತ, ಅಂಡ್ ಕೊಟ್ಟಿದ್ದಾರೆ ಮದರ್, ಆಶ್ ಕೊಟ್ಟಿದ್ದಾರೆ ಫಾದರ್ ಅಂತ. ಸೊ ಈಕ್ವೇಶನ್ ಏನ್ ಕೊಟ್ಟಿದ್ದಾರೆ ಇಲ್ಲಿದೆ ನೋಡಿ. ಸೊ n% m ಅಂದ್ರೆ ಪರ್ಸೆಂಟ್ ಅಂದ್ರೆ ಡಾಟರ್. ಸೊ n ಇಸ್ ದ ಡಾಟರ್ ಆಫ್ m. ಸೊ n ಇಸ್ ದ ಡಾಟರ್ ಆಫ್ m. ಕರೆಕ್ಟಾ? ನೆಕ್ಸ್ಟ್ m#r. ಸೊ m#r ಅಂದ್ರೆ ಫಾದರ್. ಸೊ m ಇಸ್ ದ ಫಾದರ್ ಆಫ್ r. m ಇಸ್ ದ ಫಾದರ್ ಆಫ್ r. ಕರೆಕ್ಟಾ? ನೆಕ್ಸ್ಟ್ r at l. at ಅಂದ್ರೆ ಸನ್. ಸೊ r ಇಸ್ ದ ಸನ್ ಆಫ್ l. ಸನ್ ಆಫ್ l ಅಂದ್ರೆ ಎಲ್ಲೋ. ಕರೆಕ್ಟಾ? ಇಲ್ಲಿ ಆಲ್ರೆಡಿ ವೈಫ್. ಸೊ ಇಲ್ಲಿ ಕೊಟ್ಟಿದ್ದಾರೆ n%m ಅಂತ. ಸೊ ಪರ್ಸೆಂಟ್ ಅಂದ್ರೆ ಏನು? ಯು ಇಸ್ ದ ಡಾಟರ್ ಆಫ್ ಎಚ್ ಅಂದ್ರೆ n ಇಸ್ ದ ಡಾಟರ್ ಆಫ್ m. ಕರೆಕ್ಟಾ? ನೆಕ್ಸ್ಟ್ ಆಶ್ ಕೊಟ್ಟಿದ್ದಾರೆ, ಏನ್ ಕೊಟ್ಟಿದ್ದಾರೆ? ಫಾದರ್. ಸೊ m ಇಸ್ ದ ಫಾದರ್ ಆಫ್ ಆರ್. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ? r at l. ಅಟ್ ಅಂದ್ರೆ ಸನ್. ಸೊ r ಇಸ್ ದ ಸನ್ ಆಫ್ l. ಸೊ ಆಲ್ರೆಡಿ ಫಾದರ್ ಇದಾರೆ ಅಂದಾಗ ಸೊ ಮದರ್ ಯಾರು ಆಗ್ತಾರೆ? ಎಲ್. ನೆಕ್ಸ್ಟ್ ಏನಿದೆ? ಎಲ್ ಅಂಡ್ ಕೆ. ಅಂಡ್ ಬರ್ತಾ ಇದೆ ಅಂದಾಗ ಮದರ್. ಸೊ ಆರ್ ಇಸ್ ದ ಅಲ್ಲ ಎಲ್ ಇಸ್ ದ ಮದರ್ ಆಫ್ ಕೆ. ಮದರ್ ಆಫ್ ಕೆ. ಸೊ ಹೌ ಈಸ್ ಎನ್ ರಿಲೇಟೆಡ್ ಟು ಕೆ? ಹೌ ಈಸ್ ಎನ್ ರಿಲೇಟೆಡ್ ಟು ಕೆ? ಹೇಗಿದೆ? ಎನ್ ಏನು? ಫೀಮೇಲ್. ಸೊ ಸಿಸ್ಟರ್. ಕರೆಕ್ಟಾ? ಬಂತ ಆನ್ಸರು? ಸೊ ಹೌ ಇಸ್ ಎನ್ ರಿಲೇಟೆಡ್ ಟು ಕೆ? ಎನ್ ರಿಲೇಟೆಡ್ ಟು ಕೆ, ಸಿಸ್ಟರ್. ನೆಕ್ಸ್ಟ್ 7th ಕ್ವಶನ್ ಏನಿದೆ? ಪಾಯಿಂಟಿಂಗ್ ಟು ಸುರೇಖಾ ಐ ಸೆಡ್ ಶಿ ಇಸ್ ದ ಡಾಟರ್ ಆಫ್ ದ ಬ್ರದರ್ ಆಫ್ ದ ಸನ್ ಆಫ್ ಮೈ ವೈಫ್. ಓಕೆ, ಏನ್ ಕೊಟ್ಟಿದ್ದಾರೆ? ಡಾಟರ್ ಆಫ್ ದ ಬ್ರದರ್ ಆಫ್ ದ ಸನ್ ಆಫ್ ಮೈ ವೈಫ್. ನನ್ನ ಹೆಂಡತಿಯ ಮಗನ ತಮ್ಮನ ಮಗಳು. ನನ್ನ ಹೆಂಡತಿಯ, ಇವಾಗ ಇದು ನಾನು, ಐ, ವೈಫ್. ಕರೆಕ್ಟಾ? ಸನ್. ಕರೆಕ್ಟಾ? ಬ್ರದರ್, ಡಾಟರ್. ನೋಡಿ ಕರೆಕ್ಟಾ? ನೋಡಿ, ಶಿ ಇಸ್ ದ ಡಾಟರ್ ಆಫ್ ದ ಬ್ರದರ್ ಆಫ್ ದ ಸನ್ ಆಫ್ ಮೈ ವೈಫ್. ಕರೆಕ್ಟಾ? ಸೊ ಹೌ ಆಮ್ ಐ ರಿಲೇಟೆಡ್ ಟು ಸುರೇಖಾ? ನಾನು ಸುರೇಖನಿಗೆ ಏನಾಗ್ಬೇಕು? ಏನಾಗ್ತೀನಿ? ತಾತ. ಸೊ ಗ್ರ್ಯಾಂಡ್ ಫಾದರ್. ಕರೆಕ್ಟಾ? ಇನ್ನೊಂದ್ಸಲಿ ನೋಡಿ. ಐ ಸೆಡ್ ಶಿ ಇಸ್ ದ ಡಾಟರ್ ಆಫ್ ದ ಬ್ರದರ್ ಆಫ್ ದ ಸನ್ ಆಫ್ ಮೈ ವೈಫ್. ನನ್ನ ಹೆಂಡತಿಯ ಮಗನ ತಮ್ಮ ಅಥವಾ ಅಣ್ಣನ ಮಗಳು. ಸೊ ನನಗೇನಾಗ್ತಾರೆ? ಮೊಮ್ಮಗಳಾಗ್ತಾರೆ. ಸೊ ನಾನೇನಾಗ್ತೀನಿ? ತಾತ. ಸೊ ಗ್ರ್ಯಾಂಡ್ ಫಾದರ್. ಅರ್ಥ ಆಯ್ತಾ? ರೈಟ್. ನೆಕ್ಸ್ಟ್ 8th ಕ್ವಶನ್ ಮಾಡೋಣ. ಸೊ ಮಹೇಶ್ ಇಸ್ ದ ಫಾದರ್ ಆಫ್ ರಿವಾ. ಸೊ ಮಹೇಶ್ is the father of Riva. Okay. And paternal grandfather of Vansh. Okay. Irli. Akash is the brother of Riva. Akash, Rivana brother. Okay. And father of Vansh and Ritu. Father of and the father of Vansh and Ritu. Ritu is the only daughter of Akash and Maya. ಸೊ ಆಕಾಶು ಮತ್ತೆ ಮಾಯಾಗೆ ರೀತು ಇಸ್ ದ ಒನ್ಲಿ ಡಾಟರ್. ರೀತು ಇಸ್ ದ ಒನ್ಲಿ ಡಾಟರ್ ಆಫ್ ಇದು. ಸೊ ಉಳ್ಕೊಂಡಿದ್ ಯಾವ್ಯಾವ್ದು? ಅಂಡ್ ದ ಪೆಟರ್ನಲ್ ಗ್ರ್ಯಾಂಡ್ ಫಾದರ್ ಆಫ್ ವಂಶ್. ಕರೆಕ್ಟಾ? ಓಕೆ. ಅಂಡ್ ದ ಫಾದರ್ ಆಫ್ ವಂಶ್ ಅಂಡ್ ರೀತು. ಆಕಾಶ್ ಇಸ್ ದ ಬ್ರದರ್ ಆಫ್ ರಿವಾ and the father of Vansh and Ritu. Correcta? Okay. How is Maya related to Mahesh? So how is
ಮಾಯಾ ರಿಲೇಟೆಡ್ ಟು ಮಹೇಶ್. ಸೊ ಮಗನ ಹೆಂಡತಿ ಏನಾಗ್ತಾರೆ? ಸೊಸೆ, ಡಾಟರ್ ಇನ್ ಲಾ. ಕರೆಕ್ಟಾ? ಸೊ ಡಾಟರ್ ಇನ್ ಲಾ ಇಸ್ ದ ಆನ್ಸರ್. ಅರ್ಥ ಆಯ್ತಾ? ನೆಕ್ಸ್ಟ್ 9th ಕ್ವಶನ್ ಏನ್ ಹೇಳ್ತಾ ಇದೆ? ಪಾಯಿಂಟಿಂಗ್ ಟುವರ್ಡ್ಸ್ ದ ಫೋಟೋಗ್ರಾಫ್ ಆಫ್ ಎ ಲೇಡಿ, ವರುಣ್ ಸೆಡ್ ಶಿ ಇಸ್ ಮೈ ಫಾದರ್ ಇನ್ ಲಾಸ್ ಸನ್ಸ್ ಓನ್ಲಿ ಸಿಸ್ಟರ್ಸ್ ಮದರ್ ಇನ್ ಲಾ. ಅರ್ಥ ಆಗ್ತಿದ್ಯಾ? ಏನ್ ಹೇಳಿದಾರೆ? ವರುಣ್ ಸೆಡ್ ಶಿ ಇಸ್ ಮೈ ಫಾದರ್ ಇನ್ ಲಾಸ್ ಸನ್ಸ್ ಓನ್ಲಿ ಸಿಸ್ಟರ್ಸ್ ಮದರ್ ಇನ್ ಲಾ. ನನ್ನ ಮಾವನ ಮಗನ ಒಬ್ಬಳೇ ತಂಗಿಯ ಅತ್ತೆ. ಯಾರಾಗ್ತಾರೆ ಹಂಗಾದ್ರೆ? ಹೌ ಇಸ್ ವರುಣ್ ರಿಲೇಟೆಡ್ ಟು ದಟ್ ಲೇಡಿ? ಸೊ ಅಂದ್ರೆ ಏನಾದ್ರು ನನ್ನ ಅಮ್ಮ. ಸೊ ನಾನ್ ಏನಾಗ್ತೀನಿ? ಐ ಆಮ್ ದ ಸನ್. ಅರ್ಥ ಆಯ್ತಾ ಹೆಂಗೆ ಅಂತ? ಫಾದರ್ ಇನ್ ಲಾಸ್ ಸನ್ಸ್ ಓನ್ಲಿ ಸಿಸ್ಟರ್ಸ್ ಮದರ್ ಇನ್ ಲಾ. ಕರೆಕ್ಟಾ? ನನ್ನ ಮಾವನ ಮಗನ ಒಬ್ಬಳೇ ತಂಗಿಯ ಅಥವಾ ಅಕ್ಕನ ಅತ್ತೆ. ಸೊ ನನ್ನ ಅಮ್ಮ. ಸೊ ವಾಟ್ ಐ ವಿಲ್ ಬಿಕಮ್? ಐ ಆಮ್ ದ ಸನ್. ಸೊ ಆನ್ಸರ್ ಏನು? ಸಿ, ಸನ್ ಇಸ್ ದ ಆನ್ಸರ್. ಓಕೆನಾ? ನೆಕ್ಸ್ಟ್. ಓಕೆ, ಸೊ ಇದನ್ನ ಹೋಮ್ ವರ್ಕ್ ಆಗಿ ತಗೊಳ್ಳಿ. ಆನ್ಸರ್ ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಸೊ ಇದು ಆನ್ಸರ್ ನಾವು PDF ಅಲ್ಲಿ ನಿಮ್ಗೆ ಶೇರ್ ಮಾಡ್ತೀರಿ. ಸೊ ಇದೇ ಪ್ಯಾಟರ್ನ್ ಅಲ್ಲಿ ನಿಮ್ಗೆ ಹೇಳ್ಕೊಟ್ಟಿದ್ದೀರಿ. 3 ಪ್ರಾಬ್ಲಮ್ ಸಾಲ್ವ್ ಮಾಡಿದೀನಿ. ಇದನ್ನ ನೀವೇ ಸಾಲ್ವ್ ಮಾಡಿ. ಓಕೆನಾ? ಓಕೆ, ಸೊ ಇಲ್ಲಿವರೆಗೆ ಬ್ಲಡ್ ರಿಲೇಷನ್ಸ್ ನೋಡಿದೀವಿ. ನೆಕ್ಸ್ಟ್ ಡಿಕೋಡಿಂಗ್ ಕೋಡಿಂಗ್ ಅನ್ನ ನೋಡೋಣ. ಸೊ ಏನಪ್ಪಾ ಕೋಡಿಂಗ್ ಡಿಕೋಡಿಂಗ್ ಅಂದ್ರೆ? ಆಲ್ಫಾಬೆಟಿಕಲ್ಗೂ ನ್ಯೂಮರಿಕಲ್ಸ್ಗೂ ಒಂದು ನಂಬರ್ಸ್ ಇರುತ್ತೆ. ಸೊ ಎ ಇಂದ ಝೆಡ್ ವರೆಗೆ ಒಂದು ನಂಬರ್ಸ್ ಬರ್ಕೊಂಡ್ಬಿಡಿ. ABCDEFGHIJKLM. ಅದೇ ಉಲ್ಟಾ ಬರ್ಕೊಂತ ಬನ್ನಿ. ಉಲ್ಟಾ ಬರ್ಕೊಂಡ್ ಬಂದಾಗ ನಿಮ್ಗೆ 1 to 26 ನಂಬರ್ಸ್ ಮಾಡಿ. ಒಂದು ಕೋಡ್ ಏನಪ್ಪಾ ಅಂದ್ರೆ SOT, EJOTY. ಕರೆಕ್ಟಾ? ಸೊ E ಎಷ್ಟಿದೆ? 5. J ಎಷ್ಟಿದೆ? 10. O ಎಷ್ಟಿದೆ? 15. T ಎಷ್ಟಿದೆ? 20. Y 25. ಸೊ ಇದು ಕೋಡು. ಇದು ಯಾಕಪ್ಪ ಕೋಡು ಅಂದ್ರೆ ಅಟ್ಲೀಸ್ಟ್ ಈ ಪಾಯಿಂಟ್ ಹತ್ರ ಹೋಗ್ಬಿಟ್ರೆ ಅದ್ರ ಹಿಂದೆ ಮುಂದೆ ನಂಬರ್ ನ ನೀವು ಈಸಿಯಾಗಿ ಗೆಸ್ ಮಾಡ್ಬೋದು. ಸೊ ದಟ್ ನಿಮ್ಗೆ ಅವರು ನಂಬರ್ಸ್ ಅಲ್ಲಿ ಕೊಟ್ಟಿದ್ದಾಗ ಇದು ತುಂಬಾ ಉಪಯೋಗ ಆಗುತ್ತೆ. ಸೊ ಇದು ತುಂಬಾ ಇಂಪಾರ್ಟೆಂಟ್, ನೆನ್ಪಿಡ್ಕೊಳ್ಳಿ. ಮತ್ತೆ ಎಕ್ಸಾಮ್ ಅಲ್ಲಿ ಫಸ್ಟ್ ಇದನ್ನ ABCD ಬರ್ದ್ಬಿಟ್ಟು ಅಪ್ ಟು Z ವರೆಗೂ ಬರ್ದ್ಬಿಟ್ಟು ನಂಬರ್ಸ್ ಮಾಡ್ಬಿಟ್ಟು ಇಟ್ಕೊಂಡ್ಬಿಡಿ ವರ್ಕ್ ಶೀಟ್ ಅಲ್ಲಿ. ಓಕೆ, ರೈಟ್. ಕ್ವಶನ್ಸ್ ಹೋಗೋಣ ಹಂಗಾರೆ. ಫಸ್ಟ್ ಕ್ವಶನ್ ಏನಿದೆ? ಇನ್ ಎ ಸರ್ಟನ್ ಕೋಡ್ ಲ್ಯಾಂಗ್ವೇಜ್ play is coded as RICV. So play is coded as RICV. ಸೊ P ಆದ್ಮೇಲೆ R ಯಾವಾಗ ಬರುತ್ತೆ? +1. ಕರೆಕ್ಟಾ? ಸೊ PQR. ನೆಕ್ಸ್ಟ್ L IJKL ಅಂದ್ರೆ ಏನ್ ಮಾಡಿದ್ದಾರೆ? -2 ಮಾಡಿದ್ದಾರೆ. ಕರೆಕ್ಟಾ? AC ಎಲ್ಲಿ ಬರುತ್ತೆ? +1. ಸೊ ABC. ಇಲ್ಲೇನ್ ಮಾಡಿದ್ದಾರೆ? VWXY. ಸೊ ಏನ್ ಮಾಡಿದ್ದಾರೆ? -2. ಸೊ ಸೀರೀಸ್ ನೋಡಿ ಹೆಂಗಿದೆ? +1 -2 +1 -2. ಅದೇ ರೀತಿ ಟ್ರೀ ಕೊಟ್ಟಿದ್ದಾರೆ. ಟ್ರೀಗೆ ಏನ್ ಕೊಟ್ಟಿದ್ದಾರೆ? VOGB. ಕರೆಕ್ಟಾ? TUV ಅಂದ್ರೆ +1. OPQR ಅಂದ್ರೆ -2. EFG ಅಂದ್ರೆ +1. BCDE -2. ಸೇಮ್ ಕೋಡ್ ಫಾಲೋ ಮಾಡಿದಾರ? ಹಂಗಿದ್ದಾಗ ಬುಕ್ ನ ಏನಂತ ಬರೀಬಹುದು? ಸೊ BOOK. ಸೊ +1 ಅಂದ್ರೆ BC ಆಮೇಲೆ D ಬರುತ್ತೆ. ಓಕೆನಾ? -2 ಅಂದ್ರೆ O ಇಂದ 2 ಮುಂದಕ್ಕೆ ಹೋಗಿ ಏನ್ ಬರುತ್ತೆ? ಎಲ್ಲ MNO. ಕರೆಕ್ಟಾ? ಸೊ +1 ಆಯ್ತು, -2 ಆಯ್ತು. ನೀವು ಅಲ್ಲೇ ಅಷ್ಟಲ್ಲಿ ಆನ್ಸರ್ 2 ಆಪ್ಷನ್ ಎಲಿಮಿನೇಟ್ ಮಾಡ್ಬಿಡ್ಬೋದು. ಉಳ್ಕೊಂಡಿರೋದು ಇನ್ನೆರಡೆ. ನೆಕ್ಸ್ಟ್ O ಕೊಟ್ಟಿದ್ದಾರೆ ಮತ್ತೆ +1 OPQ. ಕರೆಕ್ಟಾ? +1.
ಸೊ ಆನ್ಸರ್ ಬಂತಾ? ಸೊ ಲಾಸ್ಟ್ ಲೆಟರ್ ಏನಾಗುತ್ತೆ? ಎಚ್ ಐ ಜೆ ಕೆ. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. +1 -2 +1 -2. ಸೊ ಅವರು ಯಾವ ಪ್ಯಾಟರ್ನ್ ಫಾಲೋ ಮಾಡಿದ್ರೆ ಆ ಪ್ಯಾಟರ್ನ್ ನ ಗೊತ್ತಾಗ್ಬಿಟ್ರೆ ಪ್ರಾಬ್ಲಮ್ ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಕರೆಕ್ಟಾ? ನೆಕ್ಸ್ಟ್, in a certain code language, dictator is written as ಏನೋ ಒಂದು ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಇಲ್ಲಿ ನೋಡಿ, ಫಸ್ಟ್ ಲೆಟರ್ ಸೇಮ್ ಇಟ್ಟಿದ್ದಾರೆ. ಕರೆಕ್ಟಾ? ಡಿಕ್ಟೇಟರ್ಗೆ ಅವರು ಏನ್ ಬರ್ದಿದ್ದಾರೆ? ಫಸ್ಟ್ ಲೆಟರ್ ಸೇಮ್ ಇಟ್ಟಿದ್ದಾರೆ. ಕರೆಕ್ಟಾ? ಮಧ್ಯದ 2-3 ಲೆಟರ್ನ ಉಲ್ಟಾ ಬರ್ದಿದ್ದಾರೆ ನೋಡಿ. ಲಾಸ್ಟ್ 2 ಲೆಟರ್ ಓ ಆರ್ ಅನ್ನ ಸ್ಟಾರ್ಟಿಂಗ್ ಅಲ್ಲಿ ಉಲ್ಟಾ ಬರ್ದಿದ್ದಾರೆ, ಸೆಕೆಂಡ್ ಮತ್ತೆ ಥರ್ಡ್ ಬರ್ಕೊಂಡಿದ್ದಾರೆ. ಐ ಸಿ ಸೆಕೆಂಡ್ ಅಂಡ್ ಥರ್ಡ್ ಲೆಟರ್ ನ ಲಾಸ್ಟ್ ಅಲ್ಲಿ ಉಲ್ಟಾ ಬರ್ದಿದ್ದಾರೆ. ಕರೆಕ್ಟಾ? ಸೊ ಹಂಗಂದ್ರೆ ನೆಕ್ಸ್ಟ್ ಒಂದು ನೋಡಿ, ಗ್ಲಿಮ್ಸ್, GLIMPSE, ಗ್ಲಿಮ್ಸ್. ಕರೆಕ್ಟಾ? ಸೊ ಫಸ್ಟ್ ಲೆಟರ್ ಸೇಮ್ ಇದೆಯಾ? ಮಿಡಲ್ 2 ಲೆಟರ್ ನ ಉಲ್ಟಾ ಬರ್ದಿದ್ದಾರೆ ನೋಡಿ, GTM. ಲಾಸ್ಟ್ 2 ಲೆಟರ್ ನ ಫಸ್ಟ್ ಸೆಕೆಂಡ್ ಮತ್ತೆ ಥರ್ಡ್ ಅಲ್ಲಿ ಉಲ್ಟಾ ಬರ್ದಿದ್ದಾರೆ ನೋಡಿ, ES. ಸೆಕೆಂಡ್ ಅಂಡ್ ಥರ್ಡ್ ಲೆಟರ್ ನ ಲಾಸ್ಟ್ ಅಲ್ಲಿ ಉಲ್ಟಾ ಬರ್ದಿದ್ದಾರೆ ನೋಡಿ, IL. ಕರೆಕ್ಟಾ? ಸೊ ಎರಡು ಅದೇ ಪ್ಯಾಟರ್ನ್ ಫಾಲೋ ಮಾಡಿದಾರ. ಹಂಗಿದ್ದಾಗ ಕಂಡೆಮ್, CONDEMN ಅವ್ರು ಕೊಟ್ಟಿರೋ ವರ್ಡ್. ಸಿ ಕಾಮನ್, ಡಿ ಮತ್ತೆ ಇ ಮಿಡಲ್ ವರ್ಡ್ ಉಲ್ಟಾ ಬರೀರಿ, ಇ ಮತ್ತೆ ಡಿ. ಎಂ ಅಂಡ್ ಎನ್ ಲಾಸ್ಟ್ 2 ಲೆಟರ್ಸ್ ಸೆಕೆಂಡ್ ಮತ್ತೆ ಥರ್ಡ್ ಅಲ್ಲಿ ಉಲ್ಟಾ ಬರೀರಿ, ಸೆಕೆಂಡ್ ಮತ್ತೆ ಥರ್ಡ್ ಲಾಸ್ಟ್ 2 ಉಲ್ಟಾ ಬರೀರಿ. CNMEDNO ಎಲ್ಲಿದೆ? CNMEDNO. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್. ಗೊತ್ತಾಯ್ತಾ? ಸೊ ಒಂದು ಕೋಡಿಂಗ್ ಡಿಕೋಡಿಂಗ್ ಅಲ್ಲಿ ಅವ್ರು ಫಾಲೋ ಮಾಡೋ ಪ್ಯಾಟರ್ನ್ ನೆನ್ಪಿಟ್ಕೊಂಡು SOT ಒಂದು ನೆನ್ಪಿದ್ರೆ ಈಸಿಯಾಗಿ ಮಾಡ್ತಾ ಹೋಗ್ಬೋದು. ಓಕೆನಾ? ಅರ್ಥ ಆಯ್ತಾ? ಸೊ ನೆಕ್ಸ್ಟ್, ಥರ್ಡ್ ಕ್ವಶನ್. In a certain code language, paint is written as 70. ಸೊ ಫಸ್ಟ್ 2 ಕ್ವಶನ್ ಯಾವ ತರ ನೋಡಿದ್ವಿ? ಅಲ್ಲೇ ಆಲ್ಫಾಬೆಟ್ಸ್ ಅಲ್ಲೇನೆ ಒಂದು ಪ್ಯಾಟರ್ನ್ ಫಾಲೋ ಮಾಡ್ತಾ ಇದ್ರು. ಇಲ್ಲಿ ಆಲ್ಫಾಬೆಟ್ ಕೊಟ್ಟಿದ್ದಾರೆ ಪ್ಲಸ್ ನಂಬರ್ಸ್ ಕೊಟ್ಟಿದ್ದಾರೆ. ನಿಮಗೆ ಪಟ್ ಅಂತ ಫ್ಲಾಶ್ ಆಗ್ಬಿಡ್ಬೇಕು. A to Z ನಂಬರ್ಸ್ ಬರ್ದಿರ್ತೀರಾ, ಅದ್ರ ಮೇಲ್ಗಡೆ 1 2 3 4 5 ಅಪ್ ಟು 26 ವರೆಗೆ ಬರ್ದಿರ್ತೀರಾ. ಸೊ ಫಾರ್ ಎಕ್ಸಾಂಪಲ್ ಅಲ್ಲಿ ಕೊಟ್ಟಿದ್ದಾರೆ PAINT ಅಂತ ಕೊಟ್ಟಿದ್ದಾರೆ. ಕರೆಕ್ಟಾ? ಸೊ ನೀವು ಟೋಟಲ್ ನಂಬರ್ 70 ಅಂತ ಕೊಟ್ಟಿದ್ದಾರೆ. ಆಡ್ ಮಾಡಿದ್ರೆ ಅಷ್ಟು ಬರುತ್ತಾ ನೋಡಿ, ಹಿಂಗೆ P ಇವಾಗ SOT ರೂಲ್. ಕರೆಕ್ಟಾ? O 15 ಇದೆಯಾ? P O ಆದ್ಮೇಲೆ P ನ, ಸೊ 16 ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ. ಪ್ಲಸ್ A ಅಂದ್ರೆ 1 ಪ್ಲಸ್ I, J ಅಂದ್ರೆ 10 ನ 1 ಮೈನಸ್ I 9 ಪ್ಲಸ್ N, ಸೊ 13 14 ಪ್ಲಸ್ T 20 ಎಷ್ಟಾಯ್ತು? 16 ಪ್ಲಸ್ 1 17, 17 ಪ್ಲಸ್ 9 26, 40, 40 ಪ್ಲಸ್ 20 60. ಬಟ್ ಅವ್ರು ಕೊಟ್ಟಿರೋದು ಎಷ್ಟು? 70 ಅಂದ್ರೆ ಪ್ಲಸ್ 10 ಮಾಡಿದೀವಿ. ಕರೆಕ್ಟಾ? ನೆಕ್ಸ್ಟ್ ಇನ್ನೊಂದು ಕೊಟ್ಟಿದ್ದಾರೆ, ಪಾಲಿಶ್ is written as 89 ಅಂತ. ಸೊ P plus O plus L plus I plus S plus H. ಕರೆಕ್ಟಾ? ಸೊ P ಎಷ್ಟಪ್ಪ? 16 ಪ್ಲಸ್ O ಎಷ್ಟು? 15. ಕರೆಕ್ಟಾ? ಪ್ಲಸ್ L ಎಷ್ಟು? ಸೊ J K L 12. ಕರೆಕ್ಟಾ? ಪ್ಲಸ್ I ಎಷ್ಟು? 9 ಪ್ಲಸ್
ಎಸ್ ಎಷ್ಟು ಎಸ್ ಟಿ 19 ಪ್ಲಸ್ ಎಚ್ ಎಷ್ಟು ಇ ಎಫ್ ಜಿ ಎಚ್ ಸೊ ಇ 5 ಪ್ಲಸ್ 3 8 ಕರೆಕ್ಟಾ ಸೊ ಎಷ್ಟು ಬರುತ್ತೆ 16 ಪ್ಲಸ್ 15 31 ಪ್ಲಸ್ 12 43 ಪ್ಲಸ್ 9 43 ಪ್ಲಸ್ 9 ಎಷ್ಟು 52 52 62 52 62 71 71 ಪ್ಲಸ್ 8 79 ಬಟ್ ಇಲ್ಲಿ ಕೊಟ್ಟಿರೋದು ಎಷ್ಟು 89 ಅಂದ್ರೆ ಪ್ಲಸ್ 10 ಮಾಡಿದಾರಾ ಸೊ ಇಲ್ಲೂ ಪ್ಲಸ್ 10 ಮಾಡಿದೀನಿ ಇಲ್ಲೂ ಪ್ಲಸ್ 10 ಮಾಡಿದೀನಿ ಆಗಿದ್ರೆ ಮಾರ್ಕೆಟ್ ಎಷ್ಟು ಬರುತ್ತೆ ಸೊ ಅವ್ರು ಕೊಟ್ಟಿರೋ ವರ್ಡ್ ಏನು ಮಾರ್ಕೆಟ್ ಎಂ ಪ್ಲಸ್ ಎ ಪ್ಲಸ್ ಆರ್ ಪ್ಲಸ್ ಕೆ ಪ್ಲಸ್ ಇ ಪ್ಲಸ್ ಟಿ ಸೊ ಎಂ 13 ಎ 1 ಆರ್ ನೋಡಿ ಆರ್ ಎಸ್ ಟಿ ಟಿಗೆ 20 ಆರ್ ಅಂದ್ರೆ 18 ಪ್ಲಸ್ ಕೆ ಜೆ 10 ಇದೆ ಅಂದ್ರೆ 11 ಪ್ಲಸ್ ಇ 5 ಪ್ಲಸ್ ಟಿ ಎಷ್ಟು 20 ಆಡ್ ಮಾಡಿ ಎಷ್ಟು ಬರುತ್ತೆ 13 ಪ್ಲಸ್ 1 14 14 ಪ್ಲಸ್ 18 24 ಪ್ಲಸ್ 8 32 32 42 43 43 ಪ್ಲಸ್ 5 48 48 58 68 ಕರೆಕ್ಟಾ 68 ಪ್ಲಸ್ ಏನ್ ಮಾಡ್ಬೇಕು 10 ಮಾಡ್ಬೇಕು ಸೊ ಆನ್ಸರ್ ಎಷ್ಟು 78 ಅರ್ಥ ಆಯ್ತಾ ಸೊ ಕೊಟ್ಟಿರೋ ವರ್ಡ್ಸ್ ಅವ್ರದ್ದು ಪೊಸಿಷನ್ ಅಂತ ಏನ್ ಕರಿತೀವಿ ಅದ್ರದ್ದು ನಂಬರ್ಸ್ ಅನ್ನ ಆಡ್ ಮಾಡ್ಬಿಟ್ಟು ಅವ್ರು ಯಾವ ಪ್ಯಾಟರ್ನ್ ಫಾಲೋ ಮಾಡಿದರೆ ಅದನ್ನ ಮಾಡಿದ್ರೆ ನಿಮ್ಗೆ ಆನ್ಸರ್ ಸಿಗುತ್ತೆ ಓಕೆನಾ ಓಕೆ ಇನ್ ಸರ್ಟನ್ ಲ್ಯಾಂಗ್ವೇಜ್ ದ ವರ್ಡ್ ಕ್ಲಾಕ್ ಅನ್ನ ಹೆಂಗ್ ಬರ್ದಿದ್ದಾರೆ ಅವಾಗ್ಲೇ ಏನ್ ಮಾಡಿದ್ವಿ ಅವ್ರು ಕೊಡೋ ವರ್ಡ್ ಆ ಪೊಸಿಷನ್ ಅನ್ನ ಆಡ್ ಮಾಡಿದ್ವಿ ಇಲ್ಲಿ ಅವ್ರು ಇನ್ನ ಈಸಿಯಾಗಿ ಕೊಟ್ಟಿದ್ದಾರೆ ಹೆಂಗ್ ಕೊಟ್ಟಿದ್ದಾರೆ ಸಿ ನೋಡಿ 4 ಕೊಟ್ಟಿದ್ದಾರೆ ಸಿ ಪೊಸಿಷನ್ ಎಷ್ಟು 3 ಪ್ಲಸ್ 1 4 ಕರೆಕ್ಟಾ ನೆಕ್ಸ್ಟ್ 13 ಎಲ್ ಜೆ 10 ಎಸ್ಒಟಿ ರೂಲ್ ಜೆ 10 11 12 ಜೆ ಕೆ ಎಲ್ ಸೊ 12 ಪ್ಲಸ್ 1 ಅಂದ್ರೆ ಆ ಪೊಸಿಷನ್ ಪ್ಲಸ್ 1 ಮಾಡ್ತಾ ಇದಾರೆ ಅಬ್ಸರ್ವ್ ಮಾಡಿ ಓ ಕರೆಕ್ಟಾ ಓ ಏನಿದೆ ಎಸ್ ಓ 15 ಇಲ್ಲೇನ್ ಮಾಡಿದ್ದಾರೆ 2 ಪ್ಲಸ್ 2 ಮಾಡಿದ್ದಾರೆ ಕರೆಕ್ಟಾ ನೆಕ್ಸ್ಟ್ 4 ಸಿ ಸಿ ಪೊಸಿಷನ್ ಎಷ್ಟು 3 ಪ್ಲಸ್ 1 ಅಂದ್ರೆ 4 ಅರ್ಥ ಆಗ್ತಿದ್ಯಾ ನೆಕ್ಸ್ಟ್ ಕೆ ಜೆ 10 ಕೆ 11 ಪ್ಲಸ್ 1 ಸೊ ಎಷ್ಟಾಯ್ತು 12 ಅವ್ರು ಏನ್ ಕೊಟ್ಟಿದ್ದಾರೆ ಕರೆಕ್ಟಾ ಸೊ ಇಲ್ಲಿ 17 ಮಿಸ್ ಆಗಿದೆ ಓಕೆ ಸೊ ನೀಟಾಗಿ ಬರ್ದ್ಬಿಡ್ತೀನಿ ಇನ್ನೊಂದ್ಸಲಿ 4 13 17 4 12 ಕರೆಕ್ಟಾ ನೋಡಿ ಸೊ ಅವ್ರು ಏನ್ ಫಾಲೋ ಮಾಡಿದ್ದಾರೆ ಪ್ಲಸ್ 1 ಪ್ಲಸ್ 1 ಪ್ಲಸ್ 2 ಮಿಡಲ್ ಮಾತ್ರ ಪ್ಲಸ್ 2 ಮಾಡಿದ್ದಾರೆ ಮಿಕ್ಕಿದ ಎರಡನ್ನು ಪ್ಲಸ್ 1 ಮಾಡಿದ್ದಾರೆ ಕರೆಕ್ಟಾ ಅದೇ ರೀತಿ ಫೋನ್ ಬರೀತಾ ಹೋಗೋಣ ಇವಾಗ ಪಿ ಎಲ್ಲಿಗೆ ಹತ್ರ ಎಸ್ ಓ ಟಿಗೆ ಹತ್ರನಾ ಹೋಗತ್ರನ ಓ ಎಷ್ಟು 15 ಪಿ 16 ಪ್ಲಸ್ 1 ಮಾಡಿದ್ರೆ 17 ಕರೆಕ್ಟಾ ನೋಡಿ 17 ನೆಕ್ಸ್ಟ್ ಎಚ್ ಐ ಜೆ 10 ಇದೆ ಎಚ್ 8 ಆಗತ್ತೆ ಪ್ಲಸ್ 1 ಮಾಡಿದ್ರೆ 9 ಕರೆಕ್ಟಾ 17 ಆಯ್ತು 9 ಆಯ್ತು ಓ 15 ಮಧ್ಯದ ಪ್ಯಾಟರ್ನ್ ಯಾಕೆ ಫಾಲೋ ಮಾಡ್ಬೇಕು ಪ್ಲಸ್ 2 17 ಎನ್ 14 ಪ್ಲಸ್ 1 15 ಇ 5 ಪ್ಲಸ್ 1 16 ಸೊ 17 9 17 15 6 ಎಲ್ಲಿದೆಯಪ್ಪ ಆಪ್ಷನ್ ಸಿ ಕರೆಕ್ಟಾ ಸೊ ಅವ್ರು ಯಾವ ಪ್ಯಾಟರ್ನ್ ಫಾಲೋ ಮಾಡಿರ್ತಾರೆ ಆ ಪ್ಯಾಟರ್ನ್ ನಾವು ಅವ್ರು ಕೇಳಿರೋ ವರ್ಡ್ ಗೆ ಫಾಲೋ ಮಾಡಿದ್ರೆ ಈಸಿಯಾಗಿ ಆನ್ಸರ್ ಬರುತ್ತೆ ಇದ್ರಲ್ಲಿ ಏನಾದ್ರೆ ಕಷ್ಟ ಇದೆಯಾ ನೆಕ್ಸ್ಟ್ ಓಕೆ ಸೇಮ್ ಅವಾಗಲೇ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋದಲ್ಲ ಅದೇ ತರ GOOD is equal to 41 ಅಂತ ಕೊಟ್ಟಿದ್ದಾರೆ
ಸೊ ದೆನ್ BAD is equal to ಕ್ವಶನ್ ಮಾರ್ಕ್ ಅಂತ. ಇದು ನಿಮ್ಗೆ ಹೋಮ್ವರ್ಕ್. ಈಸಿಯಾಗಿ ಅವಾಗಲೇ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಿ, ಇದು ಅದೇ ತರ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಾ? ಓಕೆ, ನೆಕ್ಸ್ಟ್ ಕ್ವಶನ್ ಬರ್ಕೊಂಬಿಡಿ. ಇಲ್ಲಿ ನೋಡಿ, ವಾಟ್ ವಿಲ್ ಬಿ ದ 29th ಲೆಟರ್ ಆಫ್ ದ ಸೀಕ್ವೆನ್ಸ್. ಒಂದು ಸೀಕ್ವೆನ್ಸ್ ಕೊಟ್ಟಿದ್ದಾರೆ, ಅದ್ರದ್ದು 29th ಲೆಟರ್ ಯಾವುದು ಅಂತ ಕೇಳಿದ್ದಾರೆ. 29th ಲೆಟರ್ ಅಬ್ಸರ್ವ್ ಮಾಡಿ ನೀವು. A1 ಇದೆ, 1 ಟೈಮ್ ಕೊಟ್ಟಿದ್ದಾರೆ. B2 2 ಟೈಮ್ ಕೊಟ್ಟಿದ್ದಾರೆ. C 3 ಟೈಮ್ ಕೊಟ್ಟಿದ್ದಾರೆ. D 4 ಟೈಮ್ ಕೊಟ್ಟಿದ್ದಾರೆ. ನೆಕ್ಸ್ಟ್ E ನೋಡಿ, ಹಂಗೆ ಬರೀತಾ ಹೋಗೋಣ. E E E E E 5 ಟೈಮ್ ಆಯ್ತಾ? ನೆಕ್ಸ್ಟ್ F ಕಂಟಿನ್ಯೂ ಮಾಡ್ತೀನಿ ಇಲ್ಲಿ. 1 2 3 4 5 6. ನೆಕ್ಸ್ಟ್ G G G G G ಎಷ್ಟಲ್ಲಿ ಬರೀಬೇಕು? 7 ಟೈಮ್ಸ್ ಬರೀಬೇಕು, ಕರೆಕ್ಟಾ? ಎಷ್ಟಾಯ್ತು ಎಣಿಸಿ? 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28. ಕರೆಕ್ಟಾ? ಸೊ G ಆದ್ಮೇಲೆ ಯಾವ್ದು ಬರುತ್ತೆ? H H. ಸೊ 29th ಲೆಟರ್ ಯಾವುದು? H. ಗೊತ್ತಾಯ್ತು ಹೇಗೆ ಅಂತ? ಎ ಪೊಸಿಷನ್ ಏನು 1 ಟೈಮ್ ಕೊಟ್ಟಿದ್ದಾರೆ. ಬಿ ಪೊಸಿಷನ್ ಏನು 2 2 ಟೈಮ್ ಕೊಟ್ಟಿದ್ದಾರೆ. ಸಿ ಪೊಸಿಷನ್ 3 ಟೈಮ್ಸ್ 3 ಟೈಮ್ಸ್ ಕೊಟ್ಟಿದ್ದಾರೆ. ಡಿ ಪೊಸಿಷನ್ 4 ಟೈಮ್ಸ್ ಕೊಟ್ಟಿದ್ದಾರೆ. ಅದೇ ತರ ಇ ಬರೀರಿ 5 ಟೈಮ್ಸ್, ಎಫ್ 6 ಟೈಮ್ಸ್, ಜಿ 7 ಟೈಮ್ಸ್, ದೆನ್ ಎಚ್ 8 ಟೈಮ್ಸ್. ಬಟ್ ಮುಂದಕ್ಕೆ ಬರೆಯೋದು ನಮ್ಗೆ ನೆಸೆಸಿಟಿ ಇಲ್ಲ, ಯಾಕಂದ್ರೆ ಅವ್ರು ಕೇಳಿರೋದು 29th ಲೆಟರ್. ಸೊ 29th ಲೆಟರ್ ಯಾವ್ದಾಗುತ್ತೆ? ಎಚ್. ಅರ್ಥ ಆಯ್ತಾ? ಓಕೆ, ಸೊ ಆಪ್ಷನ್ ಸಿ ಎಚ್. ನೆಕ್ಸ್ಟ್, ಓಕೆ, ಸೊ 2 ಟಾಪಿಕ್ ಮಾಡಿದ್ವಿ, ಒಂದು ಬ್ಲಡ್ ರಿಲೇಷನ್ಸ್, ಇನ್ನೊಂದು ಕೋಡಿಂಗ್ ಡಿಕೋಡಿಂಗ್ ಅಂತ. ಈ 2 ಟಾಪಿಕ್ ಅಲ್ಲೂ KPSC ಏನ್ ಕ್ವಶನ್ಸ್ ಕೇಳಿತ್ತೋ ಅದೇ ಪ್ಯಾಟರ್ನ್ ಅಲ್ಲಿ ಕ್ವಶನ್ಸ್ ಅನ್ನ ತಗೊಂಡು ಸಾಲ್ವ್ ಮಾಡಿದೀವಿ. ಸೊ ಐ ಹೋಪ್ ನಿಮ್ಗೆಲ್ಲರಿಗೂ ಅರ್ಥ ಆಗ್ತಿದೆ ಅಂತ. ಲಾಸ್ಟ್ ಮೂಮೆಂಟ್ ಅಲ್ಲಿ ಇಷ್ಟನ್ನ ಕಲ್ತ್ಕೊಂಡು ಈ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ತಾ ಹೋದ್ರೆ ಸಾಕು, ನಿಮ್ಗೆ ಎಕ್ಸಾಮ್ ಅಲ್ಲಿ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ರೀಸನಿಂಗ್ ಅಲ್ಲಿ ನೆಕ್ಸ್ಟ್ ಟಾಪಿಕ್ ಯಾವುದು? ನಂಬರ್ ಸೀರೀಸ್. ನಂಬರ್ ಸೀರೀಸ್ ಅಥವಾ ಆಲ್ಫಾಬೆಟ್ ಸೀರೀಸ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಇದ್ರಲ್ಲಿ ಒಂದು 4 ಫ್ಯಾಕ್ಟರ್ಸ್ ನ ಯಾವಾಗ್ಲೂ ತಲೆಯಲ್ಲಿ ಇಟ್ಕೊಂಡ್ಬಿಡಿ. ಯಾವ್ಯಾವ್ದು? ಪ್ಲಸ್ ಮಾಡ್ತಾ ಹೋಗಿದ್ದೀರಾ, 1 ನಂಬರ್ ಇಂದ ಇನ್ನೊಂದು ನಂಬರ್ಗೆ ಪ್ಲಸ್ ಮಾಡ್ತಾ ಇದ್ದಾರಾ, ಅಥವಾ 1 ನಂಬರ್ ಇಂದ ಇನ್ನೊಂದು ನಂಬರ್ಗೆ ಮೈನಸ್ ಮಾಡ್ತಾ ಇದ್ದಾರಾ, ಅಂದ್ರೆ ಸಪ್ರಾಕ್ಟ್ ಮಾಡ್ತಾ ಇದ್ದಾರಾ, ಅಥವಾ 1 ನಂಬರ್ ಇಂದ ನೆಕ್ಸ್ಟ್ ನಂಬರ್ಸ್ ಗೆ ಮಲ್ಟಿಪ್ಲೈ ಮಾಡ್ಕೊಂಡು ಹೋಗ್ತಾ ಇದ್ದಾರಾ, ಅಥವಾ 1 ನಂಬರ್ ಇಂದ ಇನ್ನೊಂದು ನಂಬರ್ಸ್ ಗೆ ಪ್ರೈಮ್ ನಂಬರ್ಸ್ ಆಡ್ ಮಾಡ್ತಾ ಹೋಗ್ತಾ ಇದ್ದಾರಾ, ಆರ್ 1 ನಂಬರ್ ಇಂದ ನೆಕ್ಸ್ಟ್ ನಂಬರ್ಸ್ ಗೆ ಸ್ಕ್ವೇರ್ಸ್ 1 4 9 16 25 ಆ ತರ ಮಾಡ್ತಾ ಇದ್ದಾರಾ, ಅಥವಾ ಕ್ಯೂಬ್ಸ್ ಮಾಡ್ತಾ ಇದ್ದಾರಾ. ಇಷ್ಟು ಫ್ಯಾಕ್ಟರ್ಸ್ ನಿಮ್ ತಲೆಯಲ್ಲಿ ಇಟ್ಕೊಂಡ್ಬಿಟ್ರೆ, ಇದ ಕೆಲವು ಸರಿ ಇನ್ನೊಂದಿರುತ್ತೆ, ಒಂದ್ ನಂಬರ್ ಕೊಟ್ಟಿರ್ತಾರೆ, ಪ್ಯಾಟರ್ನ್ ಹೇಗ್ ಫಾಲೋ ಮಾಡಿರ್ತಾರೆ ಅಂದ್ರೆ ಸ್ಕ್ವೇರ್ ಆಫ್ ದಟ್ ನಂಬರ್ ಪ್ಲಸ್ ಅಡಿಷನ್ ಆಫ್ ದಟ್ ನಂಬರ್ ಅಂತ. ಫಾರ್ ಎಕ್ಸಾಂಪಲ್ 2 ಕೊಟ್ಟಿದ್ರೆ 2 ಸ್ಕ್ವೇರ್ ಪ್ಲಸ್ 2 ದ ನೆಕ್ಸ್ಟ್ ನಂಬರ್ ಕೊಟ್ಟಿರ್ತಾರೆ. ಸೊ ಈ ಒಂದು 5 ರಿಂದ 6 ಅಂಶಗಳನ್ನ ಯಾವಾಗ್ಲೂ ತಲೆಯಲ್ಲಿ ಇಟ್ಕೊಳ್ಳಿ, ನಂಬರ್ ಸೀರೀಸ್ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆನಾ? ಈಸಿ ಕ್ವಶನ್ಸ್ ತಗೊಂಡಿದ್ದೀರಿ, ಹೋಗ್ತಾ ಹೋಗ್ತಾ ಕೆಲವೊಂದು ಟ್ರಿಕಿ ಪ್ಯಾಟರ್ನ್ಸ್ ತಗೊಂಡಿದ್ದೀರಿ, ನಿಮ್ಗೆ ಎಕ್ಸಾಮ್ಗೆ ಹೆಲ್ಪ್ ಆಗ್ಲಿ ಅಂತ. ಸೊ ನೋಡ್ತಾ ಹೋಗೋಣ ಬನ್ನಿ. ಫಸ್ಟ್ ಕ್ವಶನ್ ಏನಿದೆ? ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ಸ್ ವಿಲ್ ರಿಪ್ಲೇಸ್ ದ ಕ್ವಶನ್ ಮಾರ್ಕ್? ಸೊ ಈಸಿ ಅಪ್ಪ. 6 6 2s are 12, 12 2s are 24, 24 2s are 48, 48 2s are 96, 98 6 2s are 192. ಕರೆಕ್ಟಾ? ಸೊ ಆನ್ಸರ್ ಡಿ. ಈಸಿ ಇದು, ಸೊ ಏನು ಕಷ್ಟ ಇಲ್ಲ. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್. ಇನ್ ದ ಫಾಲೋಯಿಂಗ್ ಕ್ವಶನ್ಸ್ ಸೆಲೆಕ್ಟ್ ದ ಮಿಸ್ಸಿಂಗ್ ನಂಬರ್ಸ್ ಫ್ರಮ್ ದ ಗಿವನ್ ಸೀರೀಸ್. ಏನಿದೆ? 5 48 7 44 13 ಕ್ವಶನ್ ಮಾರ್ಕ್. ಇಲ್ಲಿ ಅಬ್ಸರ್ವ್ ಮಾಡಿ, 48 minus 4 44 minus 4 ಆಲ್ಟರ್ನೇಟ್ ಆಗಿ ಬರ್ತಾ ಇರುತ್ತೆ. ಇಲ್ಲಿ ನೋಡಿ 5 plus 2 plus 6. ನೆಕ್ಸ್ಟ್ ನಮಗ್ ಬೇಕಾಗಿರೋದು ಮೇಲ್ಗಡೆ ಸೀರೀಸ್. 48 minus 44 44, 44 minus 4 40.
ಓಕೆನಾ. ಸೊ ಆಲ್ಟರ್ನೇಟ್ ಸಹ ಕೇಳ್ಬೋದು. ಅರ್ಥ ಆಯ್ತಾ? 48 ಮೈನಸ್ 4 44, 44 ಮೈನಸ್ 4 40. ಆಪ್ಷನ್ ಡಿ. ನೆಕ್ಸ್ಟ್ ಪ್ಯಾಟರ್ನ್ ನೋಡಿ. 86, 86, 105, 80, 110, 74, 115. ಇದು ಆಲ್ಟರ್ನೇಟ್ ಇದೆ, ಅಬ್ಸರ್ವ್ ಮಾಡಿ. 86 ಮೈನಸ್ 6 80, 80 ಮೈನಸ್ 6 74, 74 ಮೈನಸ್ 6 ಏನಪ್ಪಾ 68. ಕರೆಕ್ಟಾ? ಇಲ್ಲಿ ನೋಡಿ 105 ಪ್ಲಸ್ 5 110, 110 ಪ್ಲಸ್ 5 115. ಕರೆಕ್ಟಾ? ಸೊ ನೆಕ್ಸ್ಟ್ ಸೀರೀಸ್ ಏನ್ ಬರುತ್ತೆ 68. ಆಪ್ಷನ್ ಸಿ. ಅರ್ಥ ಆಗ್ತಿದ್ಯಾ? ಸೊ ಆಲ್ಟರ್ನೇಟ್ ಸೀರೀಸ್, ಮಲ್ಟಿಪ್ಲಿಕೇಶನ್ ಆಫ್ ನಂಬರ್ಸ್ ಡನ್. ನೆಕ್ಸ್ಟ್ ಮಾಡ್ಬೋದಾ? ಏನ್ ಕೊಟ್ಟಿದ್ದಾರೆ? 0, 1, 5, 4, ಸಾರಿ 14, 30 ಕ್ವಶನ್ ಮಾರ್ಕ್, +1, +4, +9, +16 ಮಾಡಿದ್ದಾರೆ. ಅಂದ್ರೆ ಏನ್ ಹೇಳಿದೆ ಅವಾಗ್ಲೇ? ಸ್ಕ್ವೇರ್. ಕರೆಕ್ಟಾ? 1 ಸ್ಕ್ವೇರ್, 2 ಸ್ಕ್ವೇರ್, 3 ಸ್ಕ್ವೇರ್, 4 ಸ್ಕ್ವೇರ್, 5 ಸ್ಕ್ವೇರ್. 5 ಸ್ಕ್ವೇರ್ ಅಂದ್ರೆ ಎಷ್ಟು? 25. ಸೊ 30 ಪ್ಲಸ್ 25 ಎಷ್ಟಾಯ್ತು? 55. ಆಪ್ಷನ್ ಸಿ. 55. ಆಪ್ಷನ್ ಸಿ. ಕರೆಕ್ಟಾ? ಓಕೆ, ರೈಟ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ಸ್ ವಿಲ್ ರೀಪ್ಲೇಸ್ ದ ಕ್ವಶನ್ಸ್? ಇಲ್ಲಿ ನೋಡಿ 12, 60, 30, 150, 60, 100, 180 ಕ್ವಶನ್ ಮಾರ್ಕ್ಸ್. ಸಾಲ್ವ್ ಮಾಡಿ. ಗ್ರೂಪಿಂಗ್ ಮಾಡ್ಬೋದಾ? ಅಬ್ಸರ್ವ್ ಮಾಡಿ. ಮಾಡ್ಬೋದಾ? 12 5 12 ಇಂಟು 5 ಎಷ್ಟು? 60. ನೆಕ್ಸ್ಟ್ 30 ಇಂಟು 5 150. 60 ಇಂಟು 5 300. ಏನ್ ಕೊಟ್ಟಿದ್ದಾರೆ? 180. 180 ಇಂಟು 5 18 5 90, 900. ಆಪ್ಷನ್ ಅಲ್ಲಿ ಇದೆಯಾ ನೋಡಿ? 900. ಆಪ್ಷನ್ ಬಿ. ಸೊ ಗ್ರೂಪಿಂಗ್ ಮಾಡುವಂಥದ್ದು ಒಂದು ಪ್ಯಾಟರ್ನ್. ಸೊ ಸ್ಕ್ವೇರ್ಸ್ ಕಲ್ತ್ರಿ, ಮಲ್ಟಿಪ್ಲೈ ಮಾಡೋದ್ ಕಲ್ತ್ರಿ, ಗ್ರೂಪಿಂಗ್ ಕಲ್ತಿದ್ರಿ, ಆಲ್ಟರ್ನೇಟ್ ನಂಬರ್ಸ್ ಚೂಸ್ ಮಾಡೋದ್ ಕಲ್ತಿದ್ರಿ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಕ್ವಶನ್ಸ್, ಅಲ್ಲ, ಇನ್ ದ ಫಾಲೋಯಿಂಗ್ ಕ್ವಶನ್ ಸೆಲೆಕ್ಟ್ ದ ಮಿಸ್ಸಿಂಗ್ ನಂಬರ್. ಸಾರಿ, ನೋಡಿ 74, 61, 82, 53, 90 ಕ್ವಶನ್ ಮಾರ್ಕ್. ಇಲ್ಲಿ ಅಬ್ಸರ್ವ್ ಮಾಡ್ತಿದ್ರೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ನೋಡಿ 61 ಇದೆ, -8, 53. ಇಲ್ಲಿ +8 ಮಾಡಿದ್ದಾರೆ, ಇಲ್ಲಿ +8 ಮಾಡಿದ್ದಾರೆ, ಕೆಳಗಡೆ -8. ಕರೆಕ್ಟಾ? ಸೊ 53 -8 ಎಷ್ಟು? 45. ಆಪ್ಷನ್ ಬಿ, 45. ಕರೆಕ್ಟಾ? ಸೊ 45 ಇಸ್ ದ ಆನ್ಸರ್. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ 7th ಒನ್ ಏನ್ ಕೊಟ್ಟಿದ್ದಾರೆ? ಐಡೆಂಟಿಫೈ ದ ನಂಬರ್ ದಟ್ ಫಾಲೋಸ್ ದ ಸೀರೀಸ್. 2, 5, 10, 17 ಕ್ವಶನ್ ಮಾರ್ಕ್. ಇಲ್ಲಿ ಒಂದು ಅಬ್ಸರ್ವ್ ಮಾಡಿ, ಸ್ಕ್ವೇರ್ ಪ್ಲಸ್ 1, ಸ್ಕ್ವೇರ್ ಪ್ಲಸ್ 1, ಸ್ಕ್ವೇರ್ ಪ್ಲಸ್ 1 ಪ್ಯಾಟರ್ನ್ ಫಾಲೋ ಆಗ್ತಿದೆಯಾ ನೋಡಿ. 1 ಸ್ಕ್ವೇರ್ ಪ್ಲಸ್ 1 2 ಆಯ್ತಾ? 2 ಸ್ಕ್ವೇರ್ ಪ್ಲಸ್ 1 5 ಆಯ್ತಾ? 3 ಸ್ಕ್ವೇರ್ ಪ್ಲಸ್ 1 10 ಆಯ್ತಾ? 4 ಸ್ಕ್ವೇರ್ ಪ್ಲಸ್ 1 17. ಸೊ 5 ಸ್ಕ್ವೇರ್ ಪ್ಲಸ್ 1 ಎಷ್ಟು? 25 ಪ್ಲಸ್ 1 26. ಆಪ್ಷನ್ 4. ಓಕೆ. ಸೊ ಸ್ಕ್ವೇರ್ ಪ್ಲಸ್ 1. ಅದೇ ತರ ನಿಮ್ಗೆ ಹಿಂಗೂ ಕೇಳ್ಬೋದು, ಸ್ಕ್ವೇರ್ ಪ್ಲಸ್ ದಟ್ ನಂಬರ್, ಆ ನಂಬರ್ ತರ. ಫಾರ್ ಎಕ್ಸಾಂಪಲ್ ನಾವೇ ಇಲ್ಲೊಂದು ಕ್ವಶನ್ ಫಾರ್ಮ್ ಮಾಡೋಣ. ಹೆಂಗೆ? 2, 6, 12, 20,
30 ನೋಡಿ ಅಬ್ಸರ್ವ್ ಮಾಡಿ 1 square plus 1 2 square plus 2 3 square plus 3 4 square plus 4 5 square plus 5 ಸೊ ಈ ಪ್ಯಾಟರ್ನ್ ಮತ್ತೆ ಈ ಪ್ಯಾಟರ್ನ್ ತುಂಬಾ ಇಂಪಾರ್ಟೆಂಟ್ ಓಕೆನಾ ಸೊ ಆನ್ಸರ್ ಎಷ್ಟು ಇದಕ್ಕೆ 26 ಅರ್ಥ ಆಯ್ತಾ ಓಕೆ ನೆಕ್ಸ್ಟ್ ಓಕೆ ಇದ್ ನೋಡಿ ಇನ್ನೊಂದು ಪ್ಯಾಟರ್ನ್ 258 80 ಆದ್ರೆ 369 ಎಷ್ಟು 258 ನ 80 ಆದ್ರೆ 369 ಎಷ್ಟು ಅಂತ ಕೇಳಿದೆ ಸೊ ಅಬ್ಸರ್ವ್ ಮಾಡಿ ಇದನ್ನ ಡಿವೈಡ್ ಮಾಡಿದ್ರೆ ಮಲ್ಟಿಪ್ಲೈ ಮಾಡಿದ್ರೆ ಏನಾದ್ರೂ ಬರುತ್ತಾ ಫಾರ್ ಎಕ್ಸಾಂಪಲ್ 2 5s 10 10 8s 8 ಮಾಡ್ಬೋದಾ 2 5s 10 10 8s 80 2 5 10 18 80 ನೆಕ್ಸ್ಟ್ 369 ಅದ ಫಾಲೋ ಮಾಡೋಣ 6 3s 18 18 9s 162 ಕರೆಕ್ಟಾ 6 3 18 18 9 162 ಆಪ್ಷನ್ ಇದೆಯಾ ನೋಡಿ 162 ಎಸ್ ಇದೇ ಪ್ಯಾಟರ್ನ್ ಸಹ ಇಂಪಾರ್ಟೆಂಟ್ ಯಾಕೆ ಅಂದ್ರೆ ಸೊ 3 ಡಿಜಿಟ್ಸ್ ಕೊಟ್ಟಿದ್ದಾಗ ಆದಷ್ಟು ನೀವು ಐದರ್ 2 ಡಿಜಿಟ್ಸ್ ನ ಮಲ್ಟಿಪ್ಲೈ ಮಾಡಿ ಒಂದನ್ನ ಡಿವೈಡೆಡ್ ಬೈ ಮಾಡೋದು ಅಥವಾ 3 ಡಿಜಿಟ್ಸ್ ಮಲ್ಟಿಪ್ಲೈ ಮಾಡೋದು ಅಥವಾ 3 ಡಿಜಿಟ್ಸ್ ಆಡ್ ಮಾಡೋದು ಸಬ್ಟ್ರಾಕ್ಟ್ ಮಾಡೋದು ಇದೇ ಪ್ಯಾಟರ್ನ್ ಅಲ್ಲೇ ಇರುತ್ತೆ ಅರ್ಥ ಆಯ್ತಾ ಸೊ 258 80 ಆದ್ರೆ 369 162 ಓಕೆ ನೆಕ್ಸ್ಟ್ ninth one select the option that is related to the third term in the same way ನೋಡಿ 16 264 ನಿಮಗೆ 2 ಡಿಜಿಟ್ಸ್ ಇಂದ 3 ಡಿಜಿಟ್ಸ್ ಚೇಂಜ್ ಆಗ್ತಿದೆ ಅಂದ್ರೆ ತಲೆಗೆ ಬರ್ತಾ ಇರ್ಬೇಕು ಇನ್ ಪ್ರೀವಿಯಸ್ ಕ್ವಶನ್ ಅಲ್ಲಿ ಏನಾಯ್ತು 3 ಡಿಜಿಟ್ಸ್ ಇಂದ 2 ಡಿಜಿಟ್ಸ್ ಬರ್ತಾ ಇತ್ತು ಎಲ್ಲೋ ಮಲ್ಟಿಪ್ಲಿಕೇಶನ್ ಅಡಿಷನ್ ಆಗಿದೆ ಅಂತ ಇಲ್ಲಿ ನೋಡಿ 2 ಡಿಜಿಟ್ಸ್ ಇಂದ 3 ಡಿಜಿಟ್ಸ್ ಆಗ್ತಾ ಇದೆ ಅಟ್ಲೀಸ್ಟ್ ಸ್ಕ್ವೇರ್ 16 ಸ್ಕ್ವೇರ್ ಎಷ್ಟು 16 ಸ್ಕ್ವೇರ್ 256 ಕರೆಕ್ಟಾ ಪ್ಲಸ್ ಯಾವ್ದು ಸ್ಕ್ವೇರ್ ಮಾಡಿರೋದು ನಾವು 16 ಡಿವೈಡೆಡ್ ಬೈ 2 ಎಷ್ಟಾಯ್ತು 8 256 ಪ್ಲಸ್ 8 ಎಷ್ಟು 264 264 ಕರೆಕ್ಟಾ ಆಗಿದ್ರೆ 22 ಸ್ಕ್ವೇರ್ ಪ್ಲಸ್ 22 ಡಿವೈಡೆಡ್ ಬೈ 2 ಏನ್ ಬರುತ್ತೆ ಆನ್ಸರ್ 22 ಸ್ಕ್ವೇರ್ ಅಂದ್ರೆ ಎಷ್ಟು 22 ಸ್ಕ್ವೇರ್ 44 44 ಎಷ್ಟಾಯ್ತು 484 ಪ್ಲಸ್ 22 ಬೈ 2 ಅಂದ್ರೆ 11 ಸೊ 484 ಪ್ಲಸ್ 11 495 495 ಆಪ್ಷನ್ 4 ಕರೆಕ್ಟಾ ಅರ್ಥ ಆಯ್ತಾ ಸ್ಕ್ವೇರ್ ಪ್ಲಸ್ ಆ ಸ್ಕ್ವೇರ್ದು ನಂಬರು ಅಥವಾ ಸ್ಕ್ವೇರ್ ಆಫ್ ದಟ್ ನಂಬರ್ ಪ್ಲಸ್ ನಂಬರ್ ಡಿವೈಡೆಡ್ ಬೈ 2 ಅಥವಾ ನಂಬರ್ ಡಿವೈಡೆಡ್ ಬೈ 3 ಎನಿ ನಂಬರ್ ಸೊ ಇದು ಒಂದು ಇಂಪಾರ್ಟೆಂಟ್ ಪ್ಯಾಟರ್ನ್ ಸೊ ಇದೆಲ್ಲ KPSC ಪ್ರೀವಿಯಸ್ ಇಯರ್ಸ್ ಅಲ್ಲಿ ಕೇಳಿರೋ ಪ್ರಶ್ನೆಗಳೇ ಸೊ ಆ ಪ್ರಶ್ನೆಗಳನ್ನ ತಗೊಂಡೇ ನಾವು ಇಲ್ಲಿ ಸಾಲ್ವ್ ಮಾಡ್ತಾ ಇದ್ವಿ ಸೊ ದಟ್ ನಿಮ್ಗೆ ಹೇಗೆ ಎಕ್ಸಾಮ್ ಅಲ್ಲಿ ಯಾವ ಪ್ಯಾಟರ್ನ್ ಅಲ್ಲಿ ಬರುತ್ತೆ ಅನ್ನೋದು ನಿಮ್ಗೆ ಕನ್ಫ್ಯೂಸ್ ಆಗದೆ ಇರ್ಲಿ ಅಂತ ಐ ಥಿಂಕ್ ನಂಬರ್ ಸೀರೀಸ್ okay number series we have solved n number of questions so blood relations so coding decoding number series all these are very important topics and very easy topics so ನಾವು ಇವಾಗ ಮಾಡಿರೋ ಪ್ರಾಬ್ಲಮ್ಸ್ ತುಂಬಾ ಯೂಸ್ಫುಲ್ ತುಂಬಾ ಲಾಸ್ಟ್ ಮೂಮೆಂಟ್ ಅಲ್ಲಿ ಜಸ್ಟ್ ಒಂದು ರಿಕಾಲ್ ಮಾಡ್ಬಿಟ್ರೆ ಸಾಕು ಆ ಮೆಥಡ್ ನಿಮ್ಗೆ ಈಸಿ ಆಗುತ್ತೆ ಓಕೆನಾ ಸೊ ನೆಕ್ಸ್ಟ್ ಟಾಪಿಕ್ ಯಾವುದು ಮ್ಯಾಥಮೆಟಿಕಲ್ ಈಕ್ವೇಶನ್ಸ್ ಮ್ಯಾಥಮೆಟಿಕಲ್ ಈಕ್ವೇಶನ್ ಒಂದು ಎಷ್ಟು ಈಸಿ ಟಾಪಿಕ್ ಅಂದ್ರೆ ಅವ್ರು ಏನ್ ಕೊಟ್ಟಿರೋ ಈಕ್ವೇಶನ್ ನ
ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡ್ಬಿಟ್ರೆ ಆಯ್ತು. ಏನ್ ಕೊಟ್ಟಿದ್ದಾರೆ ಇಲ್ಲಿ? ಇಫ್ ಪಿ ಸ್ಟ್ಯಾಂಡ್ಸ್ ಫಾರ್ ಡಿವೈಡ್, ಕ್ಯೂ ಸ್ಟ್ಯಾಂಡ್ಸ್ ಫಾರ್ ಮಲ್ಟಿಪ್ಲಿಕೇಶನ್, ಆರ್ ಸ್ಟ್ಯಾಂಡ್ಸ್ ಫಾರ್ ಪ್ಲಸ್, ಎಸ್ ಸ್ಟ್ಯಾಂಡ್ಸ್ ಫಾರ್ ಮೈನಸ್, ವಾಟ್ ವಿಲ್ ಕಮ್ ಇನ್ ದ ಪ್ಲೇಸ್ ಆಫ್ ದ ಕ್ವಶನ್ ಮಾರ್ಕ್? ಕ್ವಶನ್ ಮಾರ್ಕ್ ಅಲ್ಲಿ ಏನ್ ಬರುತ್ತೆ ಅಂತ ಕೇಳಿದ್ದಾರೆ. ಕರೆಕ್ಟಾ? ಇಲ್ಲಿ ನೋಡಿ, ಅವ್ರು ಕೊಟ್ಟಿರೋ ಈಕ್ವೇಶನ್ ನೋಡಿ, 45. ಆರ್ ಅಂದ್ರೆ ಏನು? ಆರ್ ಅಂದ್ರೆ ಪ್ಲಸ್ 45 ಪ್ಲಸ್ ಬ್ರಾಕೆಟ್ 26 ಕ್ಯೂ ಇಂಟು 2, ಪಿ ಅಂದ್ರೆ ಡಿವೈಡೆಡ್ ಬೈ ಎಷ್ಟು? 4. ನೆಕ್ಸ್ಟ್ ಆರ್ ಅಂದ್ರೆ ಪ್ಲಸ್ 19, ಎಸ್ ಅಂದ್ರೆ ಮೈನಸ್ 32. ಕರೆಕ್ಟಾ? ನೋಡಿ, 45 ಪ್ಲಸ್ 26 ಇಂಟು 2 ಡಿವೈಡೆಡ್ ಬೈ 4 ಪ್ಲಸ್ 19 ಮೈನಸ್ 32. ಕರೆಕ್ಟಾ? ಸೊ 26 ಇಂಟು 2 52 ನ 52 ಬೈ 4 ಅಂದ್ರೆ 13. 45 ಪ್ಲಸ್ 13 ಅಂದ್ರೆ 58 ಪ್ಲಸ್ 19 ಮೈನಸ್ 32 ಅಂದ್ರೆ ಮೈನಸ್ 13. ಕರೆಕ್ಟಾ? ಸೊ 58 ಮೈನಸ್ 13 ಅಂದ್ರೆ 45. 45 ಇಸ್ ದ ಆನ್ಸರ್. ಸೊ ಅವ್ರು ಕೊಟ್ಟಿರೋ ಈಕ್ವೇಶನ್ ನಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದ್ರೆ ಸಾಕು, ಆನ್ಸರ್ ಬಂದೋಗುತ್ತೆ. ಅರ್ಥ ಆಯ್ತಾ? ಈಸಿ ಕ್ವಶನ್. ಸೊ ಫಸ್ಟ್ ಕ್ವಶನ್ ಈಸಿ ಇರ್ಲಿ ಅಂತ ತಗೊಂಡಿದ್ದೀರಿ. ನೆಕ್ಸ್ಟ್ ಅವರೊಂದು ಈಕ್ವೇಶನ್ ಕೊಟ್ಟಿದ್ದಾರೆ, ಅದರಲ್ಲಿ ನಾವು ಯಾವ ಸಿಂಬಲ್ಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು ಅಂತ ಕೇಳಿದ್ದಾರೆ. ಕರೆಕ್ಟಾ? ನೋಡಿ, mathematical sign to replace the star and signs and balance the given equation. ಓಕೆನಾ? ಇಲ್ಲಿ ನೋಡಿ, ಲಾಸ್ಟ್ ಸ್ಟಾರ್ ನೋಡೋಣ. ಎಲ್ಲ ಈಕ್ವಲ್ಸ್ ಇದೆ. ಕರೆಕ್ಟಾ? ಸೊ ನಮ್ಗೆ ಇಸ್ ಈಕ್ವಲ್ ಟು 65 ಬರಬೇಕು. ಓಕೆನಾ? ಅಂಡ್ ಇಲ್ಲಿ ಅಬ್ಸರ್ವ್ ಮಾಡಿ, ಕ್ವಶನ್ ನಲ್ಲಿ ಡಿವೈಡೆಡ್ ಬೈ ಆಗತ್ತಾ? 13 ಡಿವೈಡ್ ಬೈ 7 ಆಗತ್ತಾ? ಇಲ್ಲ. 12 4 ಇಂದ ಆಗತ್ತಾ? ಎಸ್. 4 15 ಇಂದ ಆಗತ್ತಾ? ನೋ. ಸೊ 12 ಮತ್ತೆ 4 ಮಧ್ಯ ನಮ್ಗೆ ಡಿವೈಡೆಡ್ ಬೈ ಬರಬೇಕು. ಸೊ ಅದು ಏನು? ಡಿವೈಡೆಡ್ ಬೈ ಎಲ್ಲಿ ಬರಬೇಕು? ಥರ್ಡ್ ಒನ್ ಅಲ್ಲಿ ಬರಬೇಕು. ಥರ್ಡ್ ಒನ್ ಅಲ್ಲಿ ಡಿವೈಡೆಡ್ ಬೈ ಬರಬೇಕು. ಕರೆಕ್ಟಾ? ಸೊ ಈಗ 4 ಹಾಕೊಂಬೋಣ. ಇಲ್ಲಿ ಥರ್ಡ್ ಒನ್ ಇದೆ, ಥರ್ಡ್ ಒನ್ ಇದೆ, ಸೆಕೆಂಡ್ ಒನ್ ಅಲ್ಲಿ ಇದೆ, ಆಗಲ್ಲ, ಬಿಟ್ಬಿಡಿ ಅದನ್ನು. ಇಲ್ಲಿ ನೋಡಿ, 13. ಸೊ ಎಲ್ಲ ಪ್ಲಸ್ ಇದಾವ. ಸೊ 13 ಪ್ಲಸ್ 7 ಮಾಡೋಣ. ಎಷ್ಟು ಬರುತ್ತೆ? 13 ಪ್ಲಸ್ 7 20 ನ ಪ್ಲಸ್ 12. ಇಲ್ಲಿ 4 ಡಿವೈಡೆಡ್ ಬೈ 12 ಡಿವೈಡೆಡ್ ಬೈ 4 ಅಂದ್ರೆ 3 ಆಯ್ತಾ? ಸೊ 20 ಪ್ಲಸ್ 3 ಇಂಟು 15. ಕರೆಕ್ಟಾ? ನೋಡಿ, 13 ಪ್ಲಸ್ 7 ಫಸ್ಟ್ ಪ್ಲಸ್ ಯೂಸ್ ಮಾಡಿದೀನಿ, ನೆಕ್ಸ್ಟ್ ಪ್ಲಸ್ ಯೂಸ್ ಮಾಡಿದೀನಿ, ಆಮೇಲೆ ಡಿವೈಡೆಡ್ ಬೈ ಯೂಸ್ ಮಾಡಿದೀನಿ, ಆಮೇಲೆ ಮಲ್ಟಿಪ್ಲಿಕೇಶನ್ ಯೂಸ್ ಮಾಡಿದೀನಿ. ಹೆಂಗೆ? ಸೊ 13 ಪ್ಲಸ್ 7 20, 12 ಡಿವೈಡೆಡ್ ಬೈ 4 ಅಂದ್ರೆ 3 ಇಂಟು 15. 15 3 45. ಸೊ 20 ಪ್ಲಸ್ 45 ಎಷ್ಟಾಯ್ತು? 65. ಕರೆಕ್ಟಾ? ಸೊ ಯಾವ್ಯಾವ್ದು ಯೂಸ್ ಮಾಡಿದೆ? ಫಸ್ಟ್ ಪ್ಲಸ್ ಯೂಸ್ ಮಾಡಿದೆ, ಆಮೇಲೆ ಪ್ಲಸ್ ಯೂಸ್ ಮಾಡಿದೆ. ಇಲ್ಲಿ ನೋಡಿ, 13 ಪ್ಲಸ್ 7 20 ಪ್ಲಸ್ ಯೂಸ್ ಮಾಡಿದೀನಿ, 12 ಡಿವೈಡೆಡ್ ಬೈ 4 ಮೈನಸ್ ಡಿವೈಡೆಡ್ ಬೈ ಯೂಸ್ ಮಾಡಿದೀನಿ, ಮತ್ತೆ ಇಂಟು ಯೂಸ್ ಮಾಡಿದೀನಿ. ಸೊ ಪ್ಲಸ್ ಪ್ಲಸ್ ಡಿವೈಡೆಡ್ ಬೈ ಇಂಟು ಮತ್ತೆ ಈಕ್ವಲ್ಸ್ ಯೂಸ್ ಮಾಡಿದೀನಿ. ಕರೆಕ್ಟಾ? ಸೊ ಇದು ಒಂದು ಪ್ಯಾಟರ್ನ್. ಅರ್ಥ ಆಯ್ತಾ? ಓಕೆ, ರೈಟ್. ನೆಕ್ಸ್ಟ್, if plus means minus, minus means into means divided by, so divide means plus, what will come in place of the question mark? ಓಕೆನಾ? ಇಲ್ಲಿ ನೋಡಿ, ಇಂಟು ಹೋಗಿ ಏನಾಗುತ್ತೆ? ಡಿವೈಡೆಡ್ ಬೈ ಆಗುತ್ತೆ. ಸೊ 168 ಡಿವೈಡೆಡ್ ಬೈ 4, ಕರೆಕ್ಟಾ? ಸಾರಿ, 14 ಮೈನಸ್ ಹೋಗಿ ಏನಾಗುತ್ತೆ? ಇಂಟು
ಏಟ್ ಪ್ಲಸ್ ಹೋಗಿ ಏನಾಗುತ್ತೆ -90 ಕರೆಕ್ಟಾ ಡಿವೈಡೆಡ್ ಬೈ ಏನಾಗುತ್ತೆ +4 ನೋಡಿ ಕರೆಕ್ಟಾ ಬರ್ದಿರೋದು 14 ones are 14 14 twos are 28 12 eights are 96 -90 +4 ಕರೆಕ್ಟಾ ನೋಡಿ 96 -90 6 +4 is equal to 10 ಆಪ್ಷನ್ ಬಿ ಕರೆಕ್ಟಾ ಇಂಟು ಪ್ಲೇಸ್ ಅಲ್ಲಿ ಡಿವೈಡೆಡ್ ಬೈ ಮೈನಸ್ ಪ್ಲೇಸ್ ಅಲ್ಲಿ ಮಲ್ಟಿಪ್ಲಿಕೇಶನ್ ಅಡಿಷನ್ ಜಾಗದಲ್ಲಿ ಸಬ್ಟ್ರಾಕ್ಷನ್ ಮತ್ತೆ ಡಿವೈಡ್ ಜಾಗದಲ್ಲಿ ಅಡಿಷನ್ ಸೊ ಮಾಡಿದೀವ ಕರೆಕ್ಟ್ ಆಗಿ 168 ಡಿವೈಡೆಡ್ ಬೈ 14 ಇಂಟು 8 -90 +4 ಸೊ 14 12s are 168 ಕರೆಕ್ಟಾ 12 8s are 96 -90 +4 ಹಂಗೆ ಬರ್ಕೊಂಡಿದೀನಿ 96 - 6 90 6 ಬರುತ್ತೆ +4 10 ಓಕೆನಾ ನೆಕ್ಸ್ಟ್ ಕ್ವಶನ್ fourth one which two mathematical signs should be interchanged yes ಈ ಮ್ಯಾಥಮೆಟಿಕಲ್ ಈಕ್ವೇಶನ್ಸ್ ಟಾಪಿಕ್ ಅಲ್ಲಿ ಇದು ಒಂದು ಪ್ಯಾಟರ್ನ್ ಸ್ವಲ್ಪ ನಿಮ್ಗೆ ತಲೆ ಕೆಡ್ಸುತ್ತೆ ಬಟ್ ಆಕ್ಚುಲಿ ಈಸಿ ಒಂದು ಅಬ್ಸರ್ವ್ ಮಾಡ್ತಾ ಹೋಗಿ ಯಾವ್ದು ಎರಡು ಸೈನ್ ಅನ್ನ ನೀವು ಚೇಂಜ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಬರುತ್ತೆ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ನೋಡಿ ಇಂಟು ಡಿವೈಡೆಡ್ ಬೈ ಸಾರಿ ಇಲ್ಲಿ ಅಬ್ಸರ್ವ್ ಮಾಡಿ ಇಂಟು ಮಲ್ಟಿಪ್ಲಿಕೇಶನ್ ನ ಡಿವೈಡ್ ಆಗಿ ತಗೊಂಡ್ರೆ ಮಲ್ಟಿಪ್ಲಿಕೇಶನ್ ನ ಡಿವೈಡ್ ನ ಮಲ್ಟಿಪ್ಲೈ ಅಂದ್ರೆ ಸೈನ್ ಚೇಂಜ್ ಮಾಡಿದ್ರೆ 45 2 ಇಂದ ಹೋಗುತ್ತಾ ಹೋಗಲ್ಲ ಸೊ ಇದಲ್ಲ ಆಪ್ಷನ್ಸ್ ಪ್ಲಸ್ ನ ಡಿವೈಡ್ ಮಾಡೋಣ ಇಲ್ಲಿ ನೋಡಿ ಪ್ಲಸ್ ಡಿವೈಡೆಡ್ ಬೈ ಇದೆ ಇಲ್ಲಿ ಡಿವೈಡೆಡ್ ಬೈ ಪ್ಲಸ್ ಇದೆ ಕರೆಕ್ಟಾ ಇಲ್ಲಿ ಡಿವೈಡೆಡ್ ಬೈ ಪ್ಲಸ್ ಇದೆ ಅಬ್ಸರ್ವ್ ಮಾಡಿ ಚೇಂಜ್ ಮಾಡ್ತಾ ಹೋಗೋಣ ಇವಾಗ ಸೊ ಎಲ್ಲೆಲ್ಲಿ ಮೈನಸ್ ಇದೆ ಅಲ್ಲಲ್ಲಿ ಪ್ಲಸ್ ಹಾಕೋಣ ಎಲ್ಲೆಲ್ಲಿ ಪ್ಲಸ್ ಇದೆ ಅಲ್ಲಿ ಮೈನಸ್ ಹಾಕೋಣ 45 ಇಂಟು 2 90 ಡಿವೈಡೆಡ್ ಬೈ 15 ಯಾಕಂದ್ರೆ ಮಲ್ಟಿಪ್ಲಿಕೇಶನ್ ಡಿವಿಷನ್ ಏನು ಚೇಂಜ್ ಮಾಡಿಲ್ಲ ಮೈನಸ್ ಇದೆ ಪ್ಲಸ್ ತಗೊಂಡೆ 6 3s are 18 ಪ್ಲಸ್ ಇದೆ ಮೈನಸ್ ತಗೋಬೇಕು -10 ಮೈನಸ್ 21 3s are 63 ನೋಡಿ ಸೊ 15 6s are 19 18 plus 6 24 ಮೈನಸ್ ಸಾರಿ ಇಲ್ಲಿ ಮೈನಸ್ ಇದೆ ಪ್ಲಸ್ ಆಗ್ಬೇಕು ಕರೆಕ್ಟಾ -10 ಪ್ಲಸ್ 3 24 ಮೈನಸ್ 10 14 ಪ್ಲಸ್ 3 ಎಷ್ಟಾಯ್ತು 17 ಕರೆಕ್ಟಾ ಸೊ ಮೈನಸ್ ನ ಪ್ಲಸ್ ಮಾಡಿದೆ ಪ್ಲಸ್ ನ ಮೈನಸ್ ಮಾಡಿದೆ ಸೊ ಸೈನ್ ಇಂಟರ್ಚೇಂಜ್ ಮಾಡಿದ್ಕೆ ಬಂದ ಆನ್ಸರ್ ಸೊ ಆಪ್ಷನ್ ಎ ಮೈನಸ್ ಅಂಡ್ ಪ್ಲಸ್ ಓಕೆನಾ ರೈಟ್ ಅರ್ಥ ಆಯ್ತಾ ಸೊ ಈ ಪ್ಯಾಟರ್ನ್ ಒಂದು ಸ್ವಲ್ಪ ಇಂಪಾರ್ಟೆಂಟ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಕ್ವಶನ್ಸ್ ಅನ್ನ ಈ ಪ್ಯಾಟರ್ನ್ ಅಲ್ಲಿ ಸಾಲ್ವ್ ಮಾಡಿ ನಿಮ್ಗೆ ಈಸಿ ಆಗುತ್ತೆ ಓಕೆ ಸೊ ಮ್ಯಾಥಮೆಟಿಕಲ್ ಈಕ್ವೇಶನ್ಸ್ ಯೂಶಲಿ ಒಂದು ಅಥವಾ ಎರಡು ಪ್ರಾಬ್ಲಮ್ ಕೇಳ್ತಾರೆ ಅಂಡ್ ತುಂಬಾ ಇಲ್ಲೇನ್ ನಾನು 4-5 ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರಿ ಅದೇ ಪ್ಯಾಟರ್ನ್ ಅಲ್ಲೇ ಕೇಳ್ತಾರೆ ಅಂಡ್ ವೆರಿ ವೆರಿ ಈಸಿ ಜಸ್ಟ್ ಸಿಂಪ್ಲಿಫೈ ಮಾಡೋದು ಅವರು ಕೊಟ್ಟಿರೋ ಸೈನ್ಸ್ ಅನ್ನ ನೀವು ಚೇಂಜ್ ಮಾಡಿ ಇಲ್ಲ ಅವರು ಒಂದು ಪಿ ಸ್ಟ್ಯಾಂಡ್ಸ್ ಫಾರ್ ಪ್ಲಸ್ ಕ್ಯೂ ಸ್ಟ್ಯಾಂಡ್ ಫಾರ್ ಮೈನಸ್ ಅಂತ ಕೊಟ್ಟಿರ್ತಾರೆ ಅದನ್ನ ನೀವು ಆ ಈಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬಿಟ್ಟು ಸಾಲ್ವ್ ಮಾಡಿದ್ರೆ ಸಾಕು ನಿಮ್ಗೆ ಆನ್ಸರ್ ಬರುತ್ತೆ ಓಕೆನಾ ರೈಟ್ ನೆಕ್ಸ್ಟ್ ಟಾಪಿಕ್ ಡೈರೆಕ್ಷನ್ ಸೆನ್ಸ್ ಎಸ್ ಇದು ಒಂದು ಇಂಪಾರ್ಟೆಂಟ್ ಟಾಪಿಕ್ ಆಫ್ಟರ್ ಬ್ಲಡ್ ರಿಲೇಷನ್ಸ್ ಕೋಡಿಂಗ್ ಅಂಡ್ ಡಿಕೋಡಿಂಗ್ ನಂಬರ್ ಸೀರೀಸ್ ಮ್ಯಾಥಮೆಟಿಕಲ್ ಈಕ್ವೇಶನ್ಸ್ ಡೈರೆಕ್ಷನ್ ಸೆನ್ಸ್ ಸೊ ಫೈಂಡಿಂಗ್ ಅ ಡೈರೆಕ್ಷನ್ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅಂಡ್ ವೆರಿ ಈಸಿ ಟಾಪಿಕ್ ಸಹ ಸೊ ಅವರು ಯಾವ ದಿಕ್ಕಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಯಾವ ದಿಕ್ಕಲ್ಲಿ ತಿರುಗ್ತಾ ಇದ್ದಾರೆ ಎಷ್ಟು ದೂರ ನಡ್ಕೊಂಡು ಹೋಗ್ತಾ ಇದ್ದಾರೆ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಎಂಡ್ ಪಾಯಿಂಟ್ ವರೆಗೆ ಯಾವ ದಿಕ್ಕಲ್ಲಿ ಇದ್ದಾರೆ ಅಥವಾ ಎಷ್ಟು ದೂರ ನಡ್ಕೊಂಡು ಹೋಗಿದ್ದಾರೆ ಇಷ್ಟೇ ಅವರು ಕೇಳೋದು ಓಕೆನಾ ಇದಕ್ಕೆ ನಮಗ್ ಮೇನ್ ಆಗಿ ಏನ್ ಗೊತ್ತಿರ್ಬೇಕು ಡೈರೆಕ್ಷನ್ಸ್ ಕರೆಕ್ಟಾ ನೋಡಿ ಸೊ ನಾರ್ತ್
ಸೌತ್ ಈಸ್ಟ್ ವೆಸ್ಟ್ ಕರೆಕ್ಟಾ? ನಾರ್ತ್ ಈಸ್ಟ್ ಸೌತ್ ಈಸ್ಟ್, ಸೌತ್ ವೆಸ್ಟ್ ನಾರ್ತ್ ವೆಸ್ಟ್. ಈ 8 ದಿಕ್ಕುಗಳು ನಮಗೆ ಗೊತ್ತಿದ್ರೆ ನಾವು ಈಸಿಯಾಗಿ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ತೀವಿ. ಸೊ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ. ಓಕೆನಾ? ಸೊ ಇದನ್ನ ನೀವು ಫಸ್ಟ್ ನೀಟಾಗಿ ತಲೆಯಲ್ಲಿ ನೆನ್ಪಿಟ್ಕೊಂಡ್ಬಿಡ್ಬೇಕು. ಸೊ ಕ್ವಶನ್ಸ್ ನೋಡೋಣ ಏನ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ಕ್ವಶನ್, ಅಜಯ್ ಸ್ಟಾರ್ಟ್ಸ್ ಫ್ರಮ್ ಪಾಯಿಂಟ್ ಎ ಅಂಡ್ ಡ್ರೈವ್ಸ್ 20 ಕಿಲೋಮೀಟರ್ಸ್ ಟುವರ್ಡ್ಸ್ ಸೌತ್. ಅಜಯ್ ಒಂದು ಪಾಯಿಂಟ್ ಇಂದ ಸ್ಟಾರ್ಟ್ ಮಾಡಿ 20 ಕಿಲೋಮೀಟರ್ಸ್ ಬರ್ತಾರೆ. Then takes left turn and drives 5 kilometers. Okay. And then turns left, drive for 30 kilometers. Okay. And takes final right turn. And then he then takes right turn and drives 8 kilometers. Yes, 8 kilometers travel ಮಾಡ್ತಾರೆ. And then final right turn and 10 kilometers ಗೆ ಬರ್ತಾರೆ. ಓಕೆನಾ? ಸೊ ಇಲ್ಲಿ ಇದ್ದಾರೆ. ಇದು 5 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡ್ತಾರೆ, ಮತ್ತೆ 30 ಕಿಲೋಮೀಟರ್ಸ್, 8 ಕಿಲೋಮೀಟರ್ಸ್, ಇಲ್ಲಿ 10 ಕಿಲೋಮೀಟರ್ಸ್. ಅವರು ಈ ಪಾಯಿಂಟ್ ಅಲ್ಲಿ ಇದ್ದಾರೆ. ಕರೆಕ್ಟಾ? ಇವಾಗ ಇಲ್ಲಿದ್ದಾರೆ, ಇಲ್ಲಿ ಸ್ಟಾರ್ಟ್ ಮಾಡಿದ್ದು ಇದು, ಇವಾಗ ಈ ಪಾಯಿಂಟ್ ಅಲ್ಲಿ ಇದ್ದಾರೆ. ಓಕೆ. ಅವ್ರು ಏನ್ ಕೇಳಿದ್ದಾರೆ, ಹೌ ಫಾರ್ ಅಂಡ್ ಟುವರ್ಡ್ಸ್ ವಿಚ್ ಡೈರೆಕ್ಷನ್ ಶುಡ್ ಈ ನೌ ಡ್ರೈವ್ ಟು ರೀಚ್ ಪಾಯಿಂಟ್ ಎ ಅಗೇನ್. ಅವ್ರು ಯಾವ ಡೈರೆಕ್ಷನ್ ಅಲ್ಲಿ ಬರಬೇಕು? ವೆಸ್ಟ್. ಕರೆಕ್ಟಾ? ಸೊ ವೆಸ್ಟ್ ಡೈರೆಕ್ಷನ್ ಅಲ್ಲಿ ಬರಬೇಕು. ಎಷ್ಟು ಬರಬೇಕು? 5 + 8 13 ಕಿಲೋಮೀಟರ್ಸ್ ಟುವರ್ಡ್ಸ್ ವೆಸ್ಟ್. ಅರ್ಥ ಆಯ್ತಾ? ಫಸ್ಟ್ 20 ಕಿಲೋಮೀಟರ್ಸ್ ಸೌತ್, 5 ಕಿಲೋಮೀಟರ್ಸ್ ಲೆಫ್ಟ್, ದೆನ್ he takes again left turn. ಓಕೆನಾ? and turns left and drives 30 kilometers. ಮತ್ತೆ ರೈಟ್ ಟರ್ನ್ ತಗೊಂಡು 8 ಕಿಲೋಮೀಟರ್ಸ್, ಮತ್ತೆ ಫೈನಲ್ ರೈಟ್ ಟರ್ನ್ ತಗೊಂಡು 10 ಕಿಲೋಮೀಟರ್ಸ್. ಸೊ ಅವರು ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಎಷ್ಟು ದೂರ ಇದ್ದಾರೆ? ಸೊ ಇದು 5 ಕಿಲೋಮೀಟರ್ಸ್, ಇದು 8 ಕಿಲೋಮೀಟರ್ಸ್, ಟೋಟಲ್ 13 ಕಿಲೋಮೀಟರ್ಸ್. ಈ ಪಾಯಿಂಟ್ ಇಂದ ಸ್ಟಾರ್ಟಿಂಗ್ ಪಾಯಿಂಟ್ ಬರಕ್ಕೆ ಯಾವ ಡೈರೆಕ್ಷನ್ ಅಲ್ಲಿ ಬರಬೇಕು ಅವರು? ಟುವರ್ಡ್ಸ್ ವೆಸ್ಟ್. ಸೊ 13 ಕಿಲೋಮೀಟರ್ಸ್ ಟುವರ್ಡ್ಸ್ ವೆಸ್ಟ್ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಾ? ಓಕೆ. ನೆಕ್ಸ್ಟ್, Priya starts from point A and drives 9 kilometers towards north. Priya ಒಂದು ಪಾಯಿಂಟ್ ಇಂದ 9 ಕಿಲೋಮೀಟರ್ ನಾರ್ತ್ ಟ್ರಾವೆಲ್ ಮಾಡ್ತಾರೆ. ಕರೆಕ್ಟಾ? She then takes a right turn and drives 4 kilometers to reach point B. ರೈಟ್ ಟರ್ನ್ ತಗೊಂಡು 4 ಕಿಲೋಮೀಟರ್ ಒಂದು ಪಾಯಿಂಟ್ ಗೆ ಹೋಗುತ್ತೆ. ಎಲ್ಲಿಗೆ? ಬಿ. ಇದು ಎ. ಕರೆಕ್ಟಾ? She then takes right and drives 10 kilometers and stops at point C. ಕರೆಕ್ಟಾ? ನೋಡಿ, in which direction is point C? ಪಾಯಿಂಟ್ ಸಿ ಯಾವ ಡೈರೆಕ್ಷನ್ ಅಲ್ಲಿ ಇದೆ? ವಿತ್ ರೆಸ್ಪೆಕ್ಟ್ ಟು ಎ. ಸೊ ಎಲ್ಲಿದ್ದಾರೆ ಇವರು? ಸೌತ್ ಈಸ್ಟ್. ಕರೆಕ್ಟ್ ನೋಡಿ. ಈ ಪ್ರಿಯಾ ಎ ಪಾಯಿಂಟ್ ಇಂದ ಸ್ಟಾರ್ಟ್ ಮಾಡಿ 9 ಕಿಲೋಮೀಟರ್ಸ್ ನಾರ್ತ್ ಗೆ ಹೋಗ್ತಾರೆ, ದೆನ್ 4 ಕಿಲೋಮೀಟರ್ಸ್ ರೈಟ್ ಟರ್ನ್ ತಗೊಂಡು ಟ್ರಾವೆಲ್ ಮಾಡ್ತಾರೆ, ದೆನ್ ಅಗೇನ್ ರೈಟ್ ಟರ್ನ್ ತಗೊಂಡು 10 ಕಿಲೋಮೀಟರ್ಸ್ ಬರ್ತಾರೆ. ಸೊ ಅವರು ಪಾಯಿಂಟ್ ಸಿ ಅಲ್ಲಿ ನಿಲ್ತಾರೆ. ಸೊ ವಾಟ್ ಇಸ್ ದ ಇನ್ ವಿಚ್ ಡೈರೆಕ್ಷನ್ ಈಸ್ ಪಾಯಿಂಟ್ ಸಿ ವಿತ್ ರೆಸ್ಪೆಕ್ಟ್ ಟು ಪಾಯಿಂಟ್ ಎ ಅಂದ್ರೆ ಇಟ್ ಈಸ್ ಸೌತ್ ಈಸ್ಟ್. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ನೋಡಿ. ಎ ಬಾಯ್ ವಾಕ್ಸ್ 15 meter north. A boy walks 15 meter north and then turns right and walks 20 meter. 20 meter ಮತ್ತೆ ನಡೀತಾರೆ. Again he turns right and walks 15 meter. ಮತ್ತೆ 15 meter ವಾಕ್ ಮಾಡ್ತಾರೆ. ಕರೆಕ್ಟಾ? So a boy walks 15 meters, then turns right and walks 20 meters, and again he turns right and walks 15 meters. Finally, he turns to his left and moves 20 meters. ಇಲ್ಲಿಂದ
ಮತ್ತೆ 20 ಮೀಟರ್ ನ ಟ್ರಾವೆಲ್ ಮಾಡ್ತಾರೆ. ನೋಡಿ ಇವಾಗ ಎಲ್ಲಿದ್ದಾನೆ ಹುಡುಗ, ಇಲ್ಲಿದ್ದಾನೆ. ಸ್ಟಾರ್ಟ್ ಮಾಡಿದ ಎಲ್ಲಿಂದ ಇಲ್ಲಿಗೆ. ಅವ್ರೇನ್ ಕೇಳಿದಾರೆ, ವಾಟ್ ಇಸ್ ದ ಡಿಸ್ಟೆನ್ಸ್ ಫ್ರಮ್ ಹಿಸ್ ಒರಿಜಿನಲ್ ಪೊಸಿಷನ್, ಅವನ ಒರಿಜಿನಲ್ ಪೊಸಿಷನ್ ಇಂದ ಇಲ್ಲಿಗೆ ಡಿಸ್ಟೆನ್ಸ್ ಎಷ್ಟು ಅಂತ ಕೇಳಿದ್ರು. ಎಷ್ಟಪ್ಪ, 20 ಪ್ಲಸ್ 20, ಕರೆಕ್ಟಾ? 20 ಪ್ಲಸ್ 20 ಎಷ್ಟು, 40. ಅರ್ಥ ಆಯ್ತಾ? ಎ ಬಾಯ್ ವಾಕ್ಸ್ 15 meters north, then turns right and walks 20 meters, and then turns right and walks 15 meters. Finally, he turns left and walks 20 meters. So from the starting point, ಇವಾಗ ಬಾಯ್ ಎಲ್ಲಿದ್ದಾನೆ, 20 plus 20. ಈ 20 ಯಾಕೆ ಇಲ್ಲಿದೆ. ಸೊ 20 plus 20, 40 meters. Option A. Okay. Next. Fourth one. Srinija walked 9 kilometers towards the west. ಫಸ್ಟ್ ಅವರು ವೆಸ್ಟ್ ಗೆ 9 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ದಾರೆ. ಇಲ್ಲಿದ್ದಾರೆ ಅವರು, ಓಕೆನಾ? ಶ್ರೀನಿಜಾ ಫ್ರಮ್ ಹರ್ ಹೋಮ್, ದೆನ್ ಟರ್ನ್ಡ್ ಟುವರ್ಡ್ಸ್ ದ ಸೌತ್ ಅಂಡ್ ವಾಕ್ 11 ಕಿಲೋಮೀಟರ್ಸ್. ಸೌತ್ ತಿರುಗಿಕೊಂಡು 11 ಕಿಲೋಮೀಟರ್ಸ್ ವಾಕ್ ಮಾಡಿದ್ದಾರೆ. ಇಲ್ಲಿ 9 ಕಿಲೋಮೀಟರ್ಸ್, 11 ಕಿಲೋಮೀಟರ್ಸ್. ಶಿ ದೆನ್ ವಾಕ್ 13 kilometers towards the east. Correcta? 13 kilometers towards the east, and finally walked 4 kilometers towards the west. So ಅವರು 13 kilometers walk ಮಾಡಿದ್ದಾರೆ, and finally walked 4 kilometers towards the west. Correcta? How far is Srinija from her initial position? ನೋಡಿ, ಇದು 9 kilometers, ಇದು ಟೋಟಲ್, ಇದು 9, ಇದು 4. ಕಡಿಮೆ ಮಾಡ್ಕೋಣ ಡಿಸ್ಟೆನ್ಸ್ ಅನ್ನ. ಸೊ ಇದು ಪಾಯಿಂಟ್, ಫೈನಲ್ ಪಾಯಿಂಟ್. ಇದು ಟೋಟಲ್ ಡಿಸ್ಟೆನ್ಸ್ ಬಂದು 13. ಅವ್ರು ವಾಪಸ್ ಮತ್ತೆ 4 ಕಿಲೋಮೀಟರ್ ವೆಸ್ಟಿಗೆ ಬರ್ತಾರೆ. ಕರೆಕ್ಟಾ? ಸೊ ಹೌ ಫಾರ್ is Srinija from her initial position? ಇನಿಷಿಯಲ್ ಪೊಸಿಷನ್ ಇಂದ ಫೈನಲ್ ಪೊಸಿಷನ್ ಗೆ ಎಷ್ಟು ದೂರದಲ್ಲಿದ್ದಾರೆ? ಎಷ್ಟು? 11 kilometers. ಅರ್ಥ ಆಯ್ತಾ? Srinija walked 9 kilometers towards the west and from her home, then turned towards the south and traveled 11 kilometers. Then she walked 13 kilometers towards the east, and then finally walked 4 kilometers towards the west. ಅರ್ಥ ಆಯ್ತಾ? ಸೊ ಫೈನಲ್ ಪಾಯಿಂಟ್ ಇದು, ಇನಿಷಿಯಲ್ ಪಾಯಿಂಟ್ ಇದು, ಇದ್ರ ಡಿಸ್ಟೆನ್ಸ್. ಸೊ ಆನ್ಸರ್ ಇಸ್ 11 kilometers. ರೈಟ್. ನೆಕ್ಸ್ಟ್. Sona goes to a park every day for walking. One morning, she started walking from her home and walked 40 kilometers towards the north. So north ಗೆ 40 kilometers travel ಮಾಡಿದ್ದಾರೆ. Then she turned to the right and walked 60 kilometers. Okay. Again she turned right and walked 40 kilometers. ಮತ್ತೆ 40 kilometers walk ಮಾಡಿದ್ದಾರೆ. Lastly, she took a left turn and walked 60 kilometers. ಮತ್ತೆ ಲೆಫ್ಟ್ ಟರ್ನ್ ತಗೊಂಡು, ಸೊ ಫೈನಲ್ ಪಾಯಿಂಟ್ ಇಲ್ಲಿದೆ 60 kilometers. ಕರೆಕ್ಟಾ? ಇನ್ ವಿಚ್ ಡೈರೆಕ್ಷನ್ ಅಂಡ್ ಹೌ ಫಾರ್ ಈಸ್ ಶಿ ಫ್ರಮ್ ಹರ್ ಹೋಮ್? ಯಾವ ಡೈರೆಕ್ಷನ್ ನಲ್ಲಿ, ಎಷ್ಟು ದೂರದಲ್ಲಿ ಅವರು ಇದ್ದಾರೆ? ನೋಡಿ, ಇದು 60, ಇದು 60, ಟೋಟಲ್ 120 kilometer. ಯಾವ ಡೈರೆಕ್ಷನ್ ಅಲ್ಲಿ ಅವ್ರು ಇದಾರೆ ಅಂತ ಫಸ್ಟ್ ಕ್ವಶನ್ ಅಲ್ಲಿ ಏನ್ ಕೇಳಿದ್ರು, ಅವರು ಫೈನಲ್ ಪಾಯಿಂಟ್ ಇಂದ ಇನಿಷಿಯಲ್ ಪಾಯಿಂಟ್ ಗೆ ಬರ್ಬೇಕಾದ್ರೆ ಯಾವ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ಬೇಕು ಅಂತ ಕೇಳಿದ್ರು. ಬಟ್ ಇಲ್ಲಿ ಏನ್ ಕೇಳಿದಾರೆ, ಇನ್ ವಿಚ್ ಡೈರೆಕ್ಷನ್ ಅಂಡ್ ಹೌ ಫಾರ್ ಈಸ್ ಶಿ ಫ್ರಮ್ ಹರ್ ಹೋಮ್? ಕರೆಕ್ಟಾ? ಶಿ ಈಸ್ 120 kilometers far and towards east. East 120 kilometers. ಅರ್ಥ ಆಯ್ತಾ? ಸೊ 40 kilometers north, 60 kilometers ರೈಟ್ ಟರ್ನ್ ತಗೊಂಡು ಮತ್ತೆ ರೈಟ್ ಟರ್ನ್ ತಗೊಂಡು ಅವರು 40 kilometers ಟ್ರಾವೆಲ್ ಮಾಡಿರ್ತಾರೆ.
ದೆನ್ ಫೈನಲಿ ಲೆಫ್ಟ್ ಟರ್ನ್ ತಗೊಂಡು 60 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿರ್ತಾರೆ. ಸೊ ಫ್ರಮ್ ದ ಇನಿಷಿಯಲ್ ಪಾಯಿಂಟ್ ಶಿ ಈಸ್ 120 ಕಿಲೋಮೀಟರ್ಸ್ ಅವೇ ಅಂಡ್ ಟುವರ್ಡ್ಸ್ ಈಸ್ಟ್. ಸೊ ಈಸ್ಟ್ 120 ಕಿಲೋಮೀಟರ್ಸ್. ರೈಟ್, ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್. ಓಕೆ, ಸೊ ಡೈರೆಕ್ಷನ್ ಸೆನ್ಸು ತುಂಬಾ ಇಂಪಾರ್ಟೆಂಟ್ ಅಂಡ್ ತುಂಬಾ ಫ್ರೀಕ್ವೆಂಟ್ ಆಗಿ ಕೇಳ್ತಾ ಇರೋ ಪ್ರಶ್ನೆಗಳನ್ನೇ ನಾವು ತಗೊಂಡಿದ್ದೀರಿ. ಸೊ ತುಂಬಾ ಈಸಿ ಕ್ವಶನ್ಸ್ ಅಂತ ಅನ್ಸ್ಬೋದು, ಬಟ್ ಎಕ್ಸಾಮ್ ಹಾಲ್ ನಲ್ಲಿ ಇದೇ ಕ್ವಶನ್ಸ್ ವೆಸ್ಟ್ ಟು ಈಸ್ಟ್ ಕನ್ಫ್ಯೂಸ್ ಆಗಿ ಕ್ವಶನ್ಸ್ ಅನ್ನ ರಾಂಗ್ ಮಾಡೋದಿರುತ್ತೆ. ಸೊ ಡೈರೆಕ್ಷನ್ ಯಾವಾಗ್ಲೂ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಅದ್ರ ಪ್ರಕಾರ ಅವ್ರು ಏನ್ ಕ್ವಶನ್ಸ್ ಕೊಟ್ಟಿದ್ದಾರೆ, ರೈಟ್ ಟರ್ನ್, ಲೆಫ್ಟ್ ಟರ್ನ್, ನಾರ್ತ್, ಸೌತ್ ಅಥವಾ ನಾರ್ತ್ ಈಸ್ಟ್, ಸೌತ್ ಈಸ್ಟ್, ಯಾವ ಡೈರೆಕ್ಷನ್ ನಲ್ಲಿ ಒಬ್ಬ ವ್ಯಕ್ತಿ ಟ್ರಾವೆಲ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ, ಕೊಟ್ಟಿರೋ ಡೇಟಾನ ನೀಟಾಗಿ ಬರ್ಕೊಂಡ್ಬಿಟ್ರೆ ನಿಮ್ಗೆ ಈಸಿ ಆಗುತ್ತೆ. ಸೊ ಇದ್ರಲ್ಲಿ ಒಂದು ಟ್ರಿಕ್, ವಾಟ್ ಎವರ್ ದೇ ಹ್ಯಾವ್ ಗಿವನ್ ಯು ಹ್ಯಾವ್ ಟು ರೈಟ್ ಇಟ್ ಡೌನ್ ನೀಟಾಗಿ, ಯಾವ ಡೈರೆಕ್ಷನ್ ನಲ್ಲಿ ಎಷ್ಟು ಕಿಲೋಮೀಟರ್ ಅಥವಾ ಎಷ್ಟು ಮೀಟರ್ ಫಾಲೋ ಮಾಡ್ತಿದ್ದಾರೆ, ಸಾರಿ ಟ್ರಾವೆಲ್ ಮಾಡ್ತಿದ್ದಾರೆ. ಓಕೆನಾ? ಸೊ ನೆಕ್ಸ್ಟ್ ಟಾಪಿಕ್ ಸೀಟಿಂಗ್ ಅರೇಂಜ್ಮೆಂಟ್ಸ್. ಎಸ್, ಸೀಟಿಂಗ್ ಅರೇಂಜ್ಮೆಂಟ್ಸ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಇದು ಹೆಂಗೆ ಅಂದ್ರೆ 5 ಜನ ಒಂದ್ ಗುಂಪಲ್ಲಿ ಕೂತಿದ್ದಾರೆ, ಯಾರ ಪಕ್ಕದಲ್ಲಿ ಯಾರು ಕೂತಿದ್ದಾರೆ, ಯಾರ ಎದುರುಗಡೆ ಯಾರು ಕೂತಿದ್ದಾರೆ, ಇದನ್ನ ಅವರು ನಿಮ್ಗೆ ಸ್ಟೇಟ್ಮೆಂಟ್ಸ್ ಕೊಟ್ಟಿರ್ತಾರೆ, ಫೈಂಡ್ ಔಟ್ ಮಾಡೋದು. ವೆರಿ ವೆರಿ ಇಂಪಾರ್ಟೆಂಟ್ ಅಂಡ್ ವೆರಿ ವೆರಿ ಈಸಿ. ಈ ಎಸ್ಪೆಷಲಿ ಸೀಟಿಂಗ್ ಅರೇಂಜ್ಮೆಂಟ್ ಅಲ್ಲಿ ಒಂದೇ ಒಂದು ಟ್ರಿಕ್, ಒಂದೇ ಒಂದು ಕ್ಲೂ ನಿಮ್ಗೆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಸುತ್ತೆ. ಇಲ್ಲ ಅಂದ್ರೆ ಆ ಕ್ಲೂ ಅರ್ಥ ಆಗಿಲ್ಲ ಅಂದ್ರೆ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ಆಗಲ್ಲ, ಆ ತರ ಇರುತ್ತೆ. ಓಕೆನಾ? ಸೊ ಇದ್ರಲ್ಲಿ 2 ತರ ಕೇಳ್ಬೋದು. ಒಂದು, ಸ್ಟ್ರೈಟ್ ಲೈನ್ ಅಲ್ಲಿ ಕೂತಿದ್ದಾರೆ, ನಾರ್ತ್ ಟು ಸೌತ್ ಡೈರೆಕ್ಷನ್ಸ್, ಒಂದು ಸ್ಟ್ರೈಟ್ ಲೈನ್ ಅಲ್ಲಿ ಕೂತಿದ್ದಾರೆ, ನಾರ್ತ್ ಸೌತ್ ಡೈರೆಕ್ಷನ್ಸ್ ಬಗ್ಗೆ ಕೇಳ್ಬೋದು. ಇಲ್ಲ ಅಂದ್ರೆ ಇನ್ನೊಂದು ಸರ್ಕಲ್ ಕೊಟ್ಬಿಟ್ಟು, ಸೊ ಫೇಸಿಂಗ್ ದ ಸೆಂಟರ್, ಅವೇ ಫ್ರಮ್ ದ ಸೆಂಟರ್, ಸೊ ಈ ತರ ಕೇಳ್ಬೋದು. ಇದು 2 ಮೆಥಡ್ ಅಲ್ಲಿ ಕೇಳ್ತಾರೆ. ಇಲ್ಲ ಅಂದ್ರೆ ಸ್ಕ್ವೇರ್ಸ್. ಓಕೆ, ಸೊ ಕಾರ್ನರ್ಸ್ ಅಲ್ಲಿ ಯಾರ್ಯಾರು ಯಾವ್ಯಾವ ಡೈರೆಕ್ಷನ್ ಅಲ್ಲಿ ಕೂತಿದ್ದಾರೆ. ಸೊ ಸ್ಟ್ರೈಟ್ ಲೈನ್, ನಾರ್ತ್ ಟು ಸೌತ್, ಸರ್ಕಲ್, ಫೇಸಿಂಗ್ ದ ಸೆಂಟರ್, ಅವೇ ಫ್ರಮ್ ದ ಸೆಂಟರ್, ಅಥವಾ ಸ್ಕ್ವೇರ್. ಓಕೆ, ಸೊ ಫಸ್ಟ್ ಕ್ವಶನ್ ನೋಡೋಣ ಹಂಗಾರೆ. ಏನ್ ಕೊಟ್ಟಿದ್ದಾರೆ ಫಸ್ಟ್ ಕ್ವಶನ್? 5 ಫ್ರೆಂಡ್ಸ್, ಯಾರ್ಯಾರು? ಪೂಜಾ, ಭಾವನಾ, ಚಾರು, ಗೀತಾ ಮತ್ತೆ ಹೇಮ ಆರ್ ಸಿಟಿಂಗ್ ಅರೌಂಡ್ ಎ ಸರ್ಕ್ಯುಲರ್ ಟೇಬಲ್. ಒಂದು ಸರ್ಕ್ಯುಲರ್ ಟೇಬಲ್ ಅಲ್ಲಿ 1, 2, 3, 4 ಮತ್ತೆ 5 ಜನ ಕೂತಿದ್ದಾರೆ. ಚಾರು ಈಸ್ ನಾಟ್ ಭಾವನಾಸ್ ಇಮಿಡಿಯೇಟ್ ನೈಬರ್. ಚಾರು ಭಾವನನ್ನ ಎಡಗಡಿಕೆ ಅಥವಾ ಬಲಗಡಿಕೆ ಕೂತಿಲ್ಲ. ನಾಟ್ ಇಮಿಡಿಯೇಟ್ ನೈಬರ್, ಕರೆಕ್ಟಾ? ಇರ್ಲಿ. ಭಾವನಾ ಈಸ್ ದ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಹೇಮಾ. ಇಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡಿ, ಫೇಸಿಂಗ್ ಟುವರ್ಡ್ಸ್ ದ ಸೆಂಟರ್, ಫೇಸಿಂಗ್ ಟುವರ್ಡ್ಸ್ ದ ಸೆಂಟರ್. ಓಕೆ, 5 ಜನದ್ದು ಬರ್ಕೊಂಡು ಫೇಸಿಂಗ್ ಟುವರ್ಡ್ಸ್ ದ ಸೆಂಟರ್ ಬರ್ದಿದೀವಾ? ಇಲ್ಲೇನ್ ಕೊಟ್ಟಿದ್ದಾರೆ? ಭಾವನಾ ಈಸ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಹೇಮಾ. ಹೇಮಾ ಅವರ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಹೇಮಾ, ಫಸ್ಟ್ ಸೆಕೆಂಡ್, ಕರೆಕ್ಟಾ? ಸೊ ಸೆಕೆಂಡ್ ಪೊಸಿಷನ್ ಲೆಫ್ಟ್ ಸೈಡ್ಗೆ ಹೇಮಾ ಇಂದ ಯಾರಿದ್ದಾರೆ? ಭಾವನಾ ಇದ್ದಾರೆ, ಕರೆಕ್ಟಾ? ಗೀತಾ ಈಸ್ ದ ಇಮಿಡಿಯೇಟ್ ನೈಬರ್ ಆಫ್ ಭಾವನಾ ಅಂಡ್ ಹೇಮಾ. ಗೀತಾ ಈಸ್ ಇಮಿಡಿಯೇಟ್ ನೈಬರ್ ಆಫ್ ಭಾವನಾ ಅಂಡ್ ಹೇಮಾ. ಸೊ ಇಲ್ಲಿ ಯಾರು ಬರ್ತಾರೆ? ಗೀತಾ, ಕರೆಕ್ಟಾ? ಹೂ ಈಸ್ ಸಿಟ್ಟಿಂಗ್ ಟು ದ ಇಮಿಡಿಯೇಟ್ ರೈಟ್ ಆಫ್ ಹೇಮಾ. ಇಲ್ಲಿ ನೋಡಿ, ಇಲ್ಲಿ ಒಂದು ಕ್ಲೂ ಬಿಟ್ಟಿದೀವಿ ನಾವು. ಚಾರು ಈಸ್ ನಾಟ್ ದ ಭಾವನಾಸ್ ಇಮಿಡಿಯೇಟ್ ನೈಬರ್. ಸೊ ಇಲ್ಲಿ ಭಾವನಾ ಇದಾರ? ಭಾವನಾ ಇಮಿಡಿಯೇಟ್ ನೈಬರ್, ಚಾರು ಬರಲ್ಲ ಅಂದ್ರೆ ಬರೋದ್ ಯಾರು ಇಲ್ಲಿ? ಪೂಜಾ. ಸೊ ಇಲ್ಲಿ ಉಳ್ಕೊಂಡಿದ್ಯಾರು? ಚಾರು, ಕರೆಕ್ಟಾ? ಸೊ ಹೂ ಈಸ್ ಸಿಟ್ಟಿಂಗ್ ಟು ದ ಇಮಿಡಿಯೇಟ್ ರೈಟ್ ಆಫ್ ಹೇಮಾ. ಹೇಮಂದು ಇಮಿಡಿಯೇಟ್ ರೈಟ್ ಗೆ ಯಾರು ಕೂತಿದ್ದಾರೆ? ಯಾರಿದ್ದಾರೆ? ಹೂ ಇಸ್ ದೇರ್? ಚಾರು. ಅರ್ಥ ಆಯ್ತಾ? ಸೊ 5 ಫ್ರೆಂಡ್ಸ್ ಫೇಸಿಂಗ್ ಟುವರ್ಡ್ಸ್ ದ ಸೆಂಟರ್,
ಚಾರು ಇಸ್ ನಾಟ್ ಭಾವನಾಸ್ ಇಮಿಡಿಯೇಟ್ ನೈಬರ್. ಓಕೆ, ಇಟ್ಕೊಂಡಿರೋಣ. ಭಾವನಾ ಇಸ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಹೇಮಾ. ಹೇಮಾ ಇಲ್ಲಿದ್ದಾರೆ, ಫೇಸಿಂಗ್ ಟುವರ್ಡ್ಸ್ ದ ಸೆಂಟರ್ ಅಂದ್ರೆ ಲೆಫ್ಟ್ ಸೈಡ್ ಈ ಕಡೆ, ಫಸ್ಟ್ ಸೆಕೆಂಡ್. ಸೊ ಭಾವನಾ ಇಲ್ಲಿ ಬಂದ್ರ. ಗೀತಾ ಇಸ್ ದ ಇಮಿಡಿಯೇಟ್ ನೈಬರ್ ಆಫ್ ಭಾವನಾ ಮತ್ತೆ ಹೇಮಾ. ಭಾವನಾ ಮತ್ತೆ ಹೇಮಾದು ಇಮಿಡಿಯೇಟ್ ನೇಬರ್ ಗೀತಾ. ಹೂ ಈಸ್ ಸಿಟಿಂಗ್ ಇಮಿಡಿಯೇಟ್ ರೈಟ್ ಆಫ್ ಹೇಮಾ ಅಂತ ಕೇಳಿದ್ದಾರೆ. ಸೊ ಇದೊಂದು ಕ್ಲೂ ಬಿಟ್ಟಿದ್ವಿ ನಾವು. ಚಾರು ಈಸ್ ನಾಟ್ ಭಾವನಾಸ್ ಇಮಿಡಿಯೇಟ್ ನೈಬರ್. ಸೊ ಚಾರು ಅಲ್ಲ ಆದ್ರೆ ಯಾರು ಇಮಿಡಿಯೇಟ್ ನೈಬರು? ಪೂಜಾ. ಸೊ ಉಳ್ಕೊಂಡಿದ್ದ ಯಾರು? ಚಾರು. ಸೊ ಒನ್ ಕ್ಲೂ ವಿಲ್ ಹೆಲ್ಪ್ ಯು ಟು ಸಾಲ್ವ್ ದ ಪ್ರಾಬ್ಲಮ್. ಅರ್ಥ ಆಯ್ತಾ? ಸೊ ಕ್ವಶನ್ ಏನ್ ಕೇಳಿದ್ದಾರೆ? ಹೂ ಈಸ್ ಸಿಟಿಂಗ್ ಟು ದ ಇಮಿಡಿಯೇಟ್ ರೈಟ್ ಆಫ್ ಹೇಮಾ? ಯಾರಿದ್ದಾರೆ? ಚಾರು. ಅರ್ಥ ಆಯ್ತಾ? ಓಕೆ, ರೈಟ್. ನೆಕ್ಸ್ಟ್ ಕ್ವಶನ್. 6 friends A, B, C, D, E and F are standing in a circle facing the center. B is between F and C. Sorry. Standing in the center, facing the center. 1, 2, 3, 4, 5, 6. Okay, now B is between F and C. ಸೊ ಒಂದು ಫಾರ್ ಎಕ್ಸಾಂಪಲ್, ಎಫ್ ಮತ್ತೆ ಸಿ ಮಧ್ಯ ಬಿ ಇದ್ದಾರೆ ಅನ್ಕೋಣ. ಎ ಈಸ್ ಬಿಟ್ವೀನ್ ಇ ಅಂಡ್ ಡಿ. ಎಫ್ ಈಸ್ ಟು ದ ಇಮಿಡಿಯೇಟ್ ಲೆಫ್ಟ್ ಆಫ್ ಡಿ. ಓಕೆನಾ? ಸೊ ಎಫ್ ಈಸ್ ಟು ದ ಇಮಿಡಿಯೇಟ್ ಲೆಫ್ಟ್ ಆಫ್ ಡಿ. ಓಕೆನಾ? ಬಿ ಈಸ್ ಬಿಟ್ವೀನ್ ಎಫ್ ಅಂಡ್ ಸಿ ಅಂಡ್ ಎ ಈಸ್ ಬಿಟ್ವೀನ್ ಇ ಅಂಡ್ ಡಿ. ಎ ಇಲ್ಲಿದೆ, ಇಲ್ಲಿ ಎ, ಇಲ್ಲಿ ಇ. ನೋಡಿ, B is between F and C. A is between E and D. F is to the immediate left of D. Who is between A and F? A ಮತ್ತೆ F ಮಧ್ಯ ಯಾರಿದ್ದಾರೆ? ಕರೆಕ್ಟ್ ಇದೆಯಾ? A, B, C, D, E, F are facing the center. B is between F and C. A is between E and D. F is to the immediate left of D. Who is between A and F? A and F. A and F ಮಧ್ಯ ಯಾರಿದ್ದಾರೆ? D. Option 4. D is the correct answer. Okay. Fourth one. 7 girls sitting in a row facing south. 1, 2, 3, 4, 5, 6, 7. L is to the immediate left of P. Okay. K is at one end. A is the immediate neighbor of K. Only N is between A and C. Only N is between A and C. Only P is between L and C. So, ಇವಾಗ ಇಲ್ಲಿ ನೋಡಿ. ಫಾರ್ ಎಕ್ಸಾಂಪಲ್, K ನ ಇಲ್ಲಿ ಫಿಕ್ಸ್ ಮಾಡ್ಕೊಂಡೆ ಅಂತ ತಿಳ್ಕೊಳ್ಳಿ. ಇಮಿಡಿಯೇಟ್ ನೈಬರ್ ಯಾರು? ಎ. ಓನ್ಲಿ ಎನ್ ಈಸ್ ಬಿಟ್ವೀನ್ ಎ ಅಂಡ್ ಸಿ. ಓನ್ಲಿ ಎನ್ ಈಸ್ ಬಿಟ್ವೀನ್ ಎ ಅಂಡ್ ಸಿ. ಓನ್ಲಿ ಪಿ ಈಸ್ ಬಿಟ್ವೀನ್ ಎಲ್ ಅಂಡ್ ಸಿ. ಓನ್ಲಿ ಪಿ ಈಸ್ ಬಿಟ್ವೀನ್ ಎಲ್ ಅಂಡ್ ಸಿ. ಉಳ್ಕೊಂಡಿದ್ದು ವಿ. ಸೊ ಕೆ ಎ ಎನ್ ಸಿ ಪಿ. ಕರೆಕ್ಟ್ ಇದೆ ಪೊಸಿಷನ್. ಫಸ್ಟ್ ಸ್ಟೇಟ್ಮೆಂಟ್, ಪಿ ಈಸ್ ಟು ದ ಥರ್ಡ್. ಪಿ ಈಸ್ ಥರ್ಡ್ ಟು ದ ಲೆಫ್ಟ್ ಆಫ್ ಎ. ಎ ಗಿಂತ ಲೆಫ್ಟ್ ಸೈಡ್ ಥರ್ಡ್ ಅಲ್ಲಿ ಪಿ ಇದೆ. ಕರೆಕ್ಟಾ? ಎಸ್. ಎನ್ ಈಸ್ ಟು ದ ಇಮಿಡಿಯೇಟ್ ರೈಟ್ ಆಫ್ ಸಿ. ಎನ್ ಸಿ ದ ಇಮಿಡಿಯೇಟ್ ರೈಟ್ ಅಲ್ಲಿ ಇದೆ. ಕರೆಕ್ಟಾ ನೋಡಿ? ಎಸ್. ಸೊ ಬೋತ್ 1 and 2. ಓಕೆನಾ? ಆಯ್ತಾ? ಓಕೆ, ನೆಕ್ಸ್ಟ್. ಫಿಫ್ತ್ ಒನ್. ಜೆ, ಕೆ, ಎಲ್ ಅಂಡ್ ಎಂ are sitting on a bench facing north. North ಗೆ ಫೇಸ್ ಮಾಡ್ತಾ ಇದ್ದಾರೆ. ಓಕೆ, ಎಷ್ಟು ಜನ? 5 ಜನ. 1, 2, 3, 4, 5. ಓಕೆ, ನಾಟ್ ನೆಸೆಸರಿಲಿ ಇನ್ ದ ಸೇಮ್ ಆರ್ಡರ್. J is an immediate neighbor of K. L is an immediate neighbor of N. J is not sitting with M, who sits on the right end of the bench.
ನೋಡಿ ಇಲ್ಲಿ ಜೆ ಇಸ್ ನಾಟ್ ಸಿಟ್ಟಿಂಗ್ ವಿತ್ ಎಂ ಹೂ ಸಿಟ್ಸ್ ರೈಟ್ ಸೈಡ್ ಆಫ್ ದ ಬೆಂಚ್. ಕರೆಕ್ಟಾ? ಜೆ ಸಿಟ್ಸ್ ಟು ದ ರೈಟ್ ಆಫ್ ಎಲ್ ಅಂಡ್ ಎನ್. ಎಲ್ ಸಿಟ್ಸ್ ಟು ದ ರೈಟ್ ಆಫ್ ಎನ್. ಇವಾಗ ಹುಡ್ಕೊಂಡು ಬರೋಣ, ಫಸ್ಟ್ ಇಂದ ಬರೋಣ. ಎಂ ಫಿಕ್ಸ್ ಆಯ್ತಾ? ಎಲ್ ಇಸ್ ಎನ್ ಇಮಿಡಿಯೇಟ್ ನೈಬರ್ ಆಫ್ ಎನ್. ಓಕೆ. J is an immediate neighbor of K. J is an immediate neighbor of K. L is an immediate neighbor of N. Okay. J is not sitting with M, who sits on the right end of the bench. J sits to the right of L and N. So, ಇಲ್ಲಿ J ಬರುತ್ತೆ ಅಂತ ಇಟ್ಕೊಳ್ಳಿ. ಇದು K. Because J is not sitting with M and L is an immediate neighbor of N. Correct? L is an immediate neighbor of N and J is an immediate neighbor of K. J is not sitting with M, who is at the right side of the bench. J sits to the right of L and N. L sits to the right of N. L sits to the right of N. So, ಇದು ಚೇಂಜ್ ಆಗುತ್ತಾ? So, L sits to the right of N. Correct? Right. In which position L is sitting? L ಯಾವ ಪೊಸಿಷನ್ ಅಲ್ಲಿ ಇದ್ದಾರೆ? ಸೆಕೆಂಡ್ ಫ್ರಮ್ ದ ರೈಟ್ ಸೈಡ್ ಇಂದ ಸೆಕೆಂಡ್ ಅಲ್ಲಿ ಇದಾರಾ? ಇಲ್ಲ. ಸೆಕೆಂಡ್ ಫ್ರಮ್ ದ ಲೆಫ್ಟ್ ನೋಡಿ, ಹೌದು. ಫೋರ್ತ್ ಫ್ರಮ್ ದ ಲೆಫ್ಟ್, ಥರ್ಡ್ ಫ್ರಮ್ ದ ಲೆಫ್ಟ್. ಇಲ್ಲಿ ಎರಡು ಆಪ್ಷನ್ ಕರೆಕ್ಟ್ ಆಗತ್ತೆ. ಸೊ ಇಲ್ಲಿ ಒಂದು ಆಪ್ಷನ್ ಇದ್ ಮಾಡುವ. ಓಕೆನಾ? ಸೊ ಐದರ್ ಸೆಕೆಂಡ್ ಫ್ರಮ್ ದ ಲೆಫ್ಟ್ ಆರ್ ಫೋರ್ತ್ ಫ್ರಮ್ ದ ರೈಟ್. ಓಕೆನಾ? ರೈಟ್. ಅರ್ಥ ಆಯ್ತಾ ಇದು? ನೆಕ್ಸ್ಟ್. ಸೊ ಇದನ್ನ ಹೋಮ್ವರ್ಕ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಆನ್ಸರ್ ತಿಳಿಸಿ. ನಾವು PDF ಶೇರ್ ಮಾಡಿದಾಗ ಅದರಲ್ಲಿ ಆನ್ಸರ್ಸ್ ಹಾಕಿರ್ತೀವಿ. ಓಕೆ, ರೈಟ್. ಸೊ ರೀಸನಿಂಗ್ ಪಾರ್ಟ್ ಮ್ಯಾಕ್ಸಿಮಮ್ ಎಲ್ಲಾ ಟಾಪಿಕ್ಸ್ ಐ ಥಿಂಕ್ ಇನ್ನೊಂದು 2 ಟಾಪಿಕ್ ಉಳ್ಕೊಂಡಿದೆ. ಅದು ಬಿಟ್ರೆ ಕಂಪ್ಲೀಟ್ ಕ್ವಾಂಟ್ಸ್ಗೆ ಅಂತ ಇನ್ನೊಂದು ಕಂಪ್ಲೀಟ್ ಸೀರೀಸ್ ಮಾಡ್ತಾ ಇದೀರಿ. ಸೊ ಆಲ್ ಪರ್ಸೆಂಟೇಜಸ್, ಪ್ರಾಫಿಟ್ ಅಂಡ್ ಲಾಸ್, ಟೈಮ್ ಅಂಡ್ ವರ್ಕ್, ಟೈಮ್, ಸ್ಪೀಡ್ ಅಂಡ್ ಡಿಸ್ಟೆನ್ಸ್, ಯಾಕಂದ್ರೆ ಪ್ರಾಬ್ಲಮ್ಸ್ ಆನ್ ಟ್ರೈನ್ಸ್ ಬರ್ತಾ ಇರುತ್ತೆ, ಪ್ರಾಬ್ಲಮ್ಸ್ ಆನ್ ಏಜಸ್, ಈ ಎಲ್ಲಾ ಟಾಪಿಕ್ಸ್ ಮೇಲೆ ಒಂದು ವಿಡಿಯೋ ಬರ್ತಾ ಇದೆ. ಈಗ ಈ ವಿಡಿಯೋ ಅಲ್ಲಿ ನಾನು ಏನೆಲ್ಲಾ ಕವರ್ ಮಾಡಿದೀವಿ, ದಟ್ಸ್ ಆಲ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂಡ್ ವೆರಿ ಈಸಿ ಟಾಪಿಕ್ಸ್ ವಿಚ್ ನಿಮ್ಮ ಪಾಕೆಟ್ ಅಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಮಾರ್ಕ್ಸ್ ಅನ್ನ ಇಡುತ್ತೆ. ಸೊ ಗೋ ಥ್ರೂ ಇಟ್, ರಿವೈಸ್ ಮಾಡಿ, ಮೆಥಡ್ಸ್ ಅರ್ಥ ಮಾಡ್ಕೊಳ್ಳಿ, ಸಾಲ್ವ್ ಮಾಡೋದು ಹೆಂಗೆ ಅಂತ ಕಲೀಲಿ. ಸೊ ಪೇಪರ್ 2 30 ಮಾರ್ಕ್ಸ್ ಅಲ್ಲಿ ಅಟ್ಲೀಸ್ಟ್ 12 to 14 ಕ್ವಶನ್ಸ್ ಫ್ರಮ್ ರೀಸನಿಂಗ್ ಪಾರ್ಟ್ ಅಲ್ಲಿ ಬಂತು ಅಂದ್ರೆ ಈ ಟಾಪಿಕ್ಸ್ ನ ಕಲ್ತ್ಕೊಂಡ್ರೆ ಮ್ಯಾಕ್ಸಿಮಮ್ ಕ್ವಶನ್ಸ್ 100% ಆಫ್ ದ ರೀಸನಿಂಗ್ ಕ್ವಶನ್ಸ್ ಅನ್ನು ಅಟೆಂಡ್ ಮಾಡಬಹುದು ಅಂತ ಹೇಳ್ತಾ, ಸೊ ವಿಲ್ ಗೆಟ್ ಬ್ಯಾಕ್ ಟು ಯು ವಿತ್ ಅನದರ್ ಸೀರೀಸ್ ಅಂಡ್ ಅನದರ್ ಪಾರ್ಟ್. ಥ್ಯಾಂಕ್ ಯು ಸೋ ಮಚ್.